ಯಾಕೆ ನನ್ನ ಮೇಲೆ ಕೋಪನಾ? ಮನುಷ್ಯನ ಮೇಲೆ ಕೋಪ ಇದ್ರೆ ಕ್ಷಮಿಸ್ಬಿಡ್ಬೋದು, ಆದರೆ ನಂಬಿಕೆ ದ್ರೋಹ ಮಾಡೋನಲ್ಲ ಅಂತ ನೀನೇ ಹೇಳಿದ್ನೇನು. ಥ್ಯಾಂಕ್ಸ್ ಜೇಂಡೆ, ನನ್ನ ಮಾತನ್ನ ಕಡಿಮೆ ಮಾಡಿದೆ. ನನಗೂ ನಿದ್ದೆ ಬರ್ತಾಯಿತ್ತು. ರಾಜನ ನೆಮ್ಮದಿ ನಿದ್ದೆ ಕಾವಲುಗಾರನ ನಿಯತ್ತಿನ ಮೇಲಿದೆ. ರಾಜ ನೆಮ್ಮದಿಯಾಗಿ ಮಲಗಬೇಕು ಅಂತಂದ್ರೆ ಕಾವಲುಗಾರ ನಿಯತ್ತಾಗಿರ್ಬೇಕು ಅಲ್ವಾ ಆರ್ಯ? ಜೇಂಡೆ, ಆರ್ಯ, ನಾನು ನಿನ್ ಕಾವಲುಗಾರ. ನೀನ್ ನನ್ನ ದೂರ ಮಾಡಿದಷ್ಟು ಶಿಕ್ಷಿಸಿದಷ್ಟು ನಾನು ಬೇರೆ ಬೇರೆ ತರ ಕಾಡ್ತಾನೆ ಇರ್ತೀನಿ. ಜೇಂಡೆ, ನಿನಗೆ ಒಂದೇ ಒಂದ್ಸರಿನೂ ನೀನು ತಪ್ಪು ಮಾಡಿದ್ದೆ ಅಂತ ನಿನ್ಗೆ ಅನ್ಸೋದೇ ಇಲ್ವಾ? ಯಾಕೆ ಅನಿಸ್ಬೇಕು? ನಾನು, ನೀನು, ಅನು ಎಲ್ಲರೂ ಹೋರಾಡ್ತಾ ಇರೋದು ತಮ್ಮ ಸ್ವಾರ್ಥಕ್ಕೋಸ್ಕರ. ನಾನು ಏನೇ ಮಾಡಿದ್ರು ನಿನ್ನ ಸ್ನೇಹ ಪಡ್ಕೊಳ್ಳೋಕ್ಕೋಸ್ಕರ ಮಾಡ್ತಿರೋದು ಆರ್ಯ. ಅದಕ್ಕೋಸ್ಕರ ಎಷ್ಟು ಸುಳ್ಳು ಹೇಳೋಕ್ಕೂ ತಪ್ಪು ಮಾಡೋಕ್ಕೂ ನಾನು ರೆಡಿ. ತಪ್ಪು ನೀನು ಹೇಳ್ತಾ ಇರೋದು ತಪ್ಪು. ನಮ್ಮಲ್ಲಿ ಸ್ವಾರ್ಥ ಇರೋದು ನಿನಗೆ ಮಾತ್ರ. ನೋಡು ಜೇಂಡೆ, ನಿನ್ನ ಸೋಲ್ಸೋ ಎಲ್ಲ ಶಕ್ತಿ ನನಗಿದ್ರು ನಾನು ಸುಮ್ಮನೆ ಇದ್ದೀನಿ ಅಂದರೆ ಅದು ನನ್ನ ವೀಕ್ನೆಸ್ ಅಲ್ಲ, ಖಂಡಿತ ಅಲ್ಲ. ಈಗೇನು ನಿನಗೇನು ಬೇಕು? 3 ಹೊತ್ತು ನಿನ್ನ ಕಣ್ಣೆದುರಿಗೆ ನಾನು ಓಡಾಡ್ತಾ ಇರಬೇಕು, ನಿನ್ನ ಕಣ್ಣಿಗೆ ಕಾಣಿಸ್ಕೊಳ್ತಿರ್ಬೇಕು, ಅಷ್ಟೇ ಅಲ್ವಾ? ಫೈನ್, ಕಾಣಿಸ್ಕೊಳ್ತಿರ್ತೀನಿ. ಪ್ರತಿದಿನ ನೀನು ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹೇಳಿನೇ ಮುಂದಿನ ಕೆಲಸ ಮಾಡ್ತೀನಿ. ಸಾಕಾ? ನೀನು ಬಯಸ್ದಂಗೆ ಇರ್ತೀನಿ. ಆದರೆ ಪ್ಲೀಸ್ ಆದಷ್ಟು ಬೇಗ ನೀನು ಬದಲಾಗು. ಆಗಲೇ ತುಂಬ ಲೇಟ್ ಆಗಿದೆ. ಸ್ಲೀಪ್ ವೆಲ್ ಜೇಂಡೆ. ನಾಳೆ ಬಂದು ನಿನ್ನ ಭೇಟಿ ಆಗ್ತೀನಿ. ಆರ್ಯ, ನಾನು ಯಾಕೆ ಇಲ್ಲಿರ್ಬೇಕು? ನನ್ನ ಮೇಲಿದ್ದಿದ್ದು ನಿನ್ ಋಣ ಅಷ್ಟು ಮುಗ್ದೋಯ್ತಾ? ಹೋಗೋ, ಈ ನನ್ನ ತೋಳ್ಗಳು ನಿನ್ಗೆ ಆಸರೆ ಆಗಿದ್ದನ್ನ ಮರ್ತಿರ್ಬೇಕು. ಎಲ್ಲಿ ಹೋಗ್ತೀಯೋ ಹೋಗೋ. ನನ್ನ ಋಣದ ಭಾರ ನಿನ್ನ ವಾಪಸ್ ಕರ್ಕೊಂಡು ಬಂದೇ ಬರುತ್ತೆ. ಅಮ್ಮ, ಸುಬ್ಬು ಅವ್ರಿಗೆ ಅವ್ರ ತಪ್ಪು ಅರ್ಥ ಆಗಿದೆ. ಒಳ್ಳೇದು. ಆದ್ರೆ ಅವರ ಆತರ ವರ್ತನೆಯಿಂದ ಅನುಗೆ, ನಿನಗೆ, ನಮ್ಗೆ ಹೇಗಾಗಿರ್ಬೋದು? ಅದು ಅವ್ರಿಗೆ ಮನದಟ್ಟನೆ ಆಗ್ಬೇಕಲ್ವಾ ಆರ್ಯ? ನಾವು ನಾಳೆನೆ ಅನು ವಟಾರಕ್ಕೆ ಹೋಗೋಣ. ಅಮ್ಮ, ಇವತ್ತಾದ ಘಟನೆಯಿಂದ ನಾನು ಆರಾಧನಾ ಅವ್ರ ಟೀಮ್ನ ಮೀಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನಾಳೆ ನಿಮ್ಮ ಟೀಮ್ನ ಖಂಡಿತವಾಗ್ಲೂ ಮೀಟ್ ಮಾಡೇ ಮಾಡ್ತೀನಿ ಅಂತ ಆರಾಧನಾ ಅವ್ರಿಗೆ ಪ್ರಾಮಿಸ್ ಮಾಡಿದ್ದೀನಿ. ಸೊ ಆ ಮೀಟಿಂಗ್ ಮುಗಿದ ಮೇಲೆ ನಾವು ಅನು ಅವ್ರ ಮನೆಗೆ ಹೋಗ್ಬೋದಾ? ಇವತ್ತಿನ ಇನ್ಸಿಡೆಂಟ್ ಇಂದ ಆರಾಧನಾನು ಅಪ್ಸೆಟ್ ಆಗಿದ್ದಾಳೆ. ಸರಿ, ನೀನು ಹೋಗು, ನಾನು ಸ್ವಲ್ಪ ವಾಕ್ ಮಾಡ್ಬಿಟ್ಟು ಬರ್ತೀನಿ. ಓಕೆ ಅಮ್ಮ. ಬೇಡ. ನಿನಗೆ ಟೀ ಬೇಡವಾ? ಇದನ್ನು ನಾನು ನಂಬೇಕಾ? ಸುಮ್ಮನೆ ತಗೋ ಜೇಂಡೆ. ಈ ಟೀ ಬನ್ನೆ ನನ್ನ ನಿನ್ನ ತುಂಬಾ ಹತ್ರ ಮಾಡಿದ್ದು. ಇನ್ಮೇಲೆ ನಿನ್ನ ನನ್ನ ಹತ್ರ ಮಾಡಿದ್ದು ನನಗೆ ಯಾವುದು ಬೇಕಾಗಿಲ್ಲ. ನನಗೆ ತಿಂಡಿ ಬೇಡ, ಊಟ ಬೇಡ, ಏನೂ ಬೇಕಾಗಿಲ್ಲ. ನಾನು ಇಲ್ಲೇ ಉಪವಾಸ ಇದ್ದು ಸಾಯ್ತೀನಿ. ನೀನು ಸಾಯ್ತೀಯ? ನಿನಗೂ ನಾನಂದ್ರೆ ತಮಾಷೆ ಅಲ್ವಾ? ನಗು ನಗು. ನಾನು ಸತ್ತ ಮೇಲೆ ನಿನಗೆ ಎಲ್ಲ ಅರ್ಥ ಆಗುತ್ತೆ. ಇದಕ್ಕಿದ್ದಾಗೆ ಈ ಸಾಯೋ ನಿರ್ಧಾರ ಯಾಕೆ ಬಂತು ಜೇಂಡೆ?
ನಿನ್ನ ಜೊತೆ ಮೊದಲಿನ ಥರ ಓಡಾಡೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಅಂದಮೇಲೆ ನಾನು ಯಾಕೋ ಬದುಕಿರ್ಬೇಕು? ಈಗಾಗಲೇ ನೀನು ಮಾಡಿದ್ದು ಬೇಕಾದಷ್ಟಿದೆ, ಇನ್ನೇನು ಮಾಡೋದು ಬೇಕಾಗಿಲ್ಲ. ಇನ್ಮೇಲೆ ನಾನು ಹೇಳಿದ್ದನ್ನು ಮಾಡಿದ್ರೆ ಸಾಕು. ಆರ್ಯ, ತಗೋ. ಅಮ್ಮ ಬಾವ ಅಕ್ಕ ಎಲ್ಲರೂ ಬರ್ತಿದಾರಾ? ಸುಬ್ಬ, ಅನ್ನು ಮುಕ್ತಲ್ ಖುಷಿ ನೋಡು. ಈ ಖುಷಿ ನೋಡೋದಕ್ಕೆ ಇಷ್ಟು ಆಸೆಯಿಂದ ಕಾಯ್ಕೊಂಡಿದ್ದೆ ಗೊತ್ತಾ ನಾನು. ಈ ಖುಷಿಗೆ ಯಾರ ದೃಷ್ಟಿನೂ ಬೀಳದೆ ಇರ್ಲಿ. ಪುಷ್ಪ, ಅಳಿಯಂದ್ರು ಬರಲ್ವಂತ? ಅಪ್ಪ ನೀವ್ ಇಷ್ಟೊಂದು ಗಾಬರಿ ಮಾಡ್ಕೋಬೇಡಿ ಅಪ್ಪ. ಅವರೇ ನೆನ್ನೆ ರಾತ್ರಿ ಬಂದು ನಾನೇ ನಿನ್ನ ಮನೆಗ್ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನೋಡ್ದ ಸುಬ್ಬು, ಅಳಿಯಂದ್ರನ್ನ, ಅವ್ರಿಗೂ ನಿಂತರ ನಾಚಿಕೆ ಜಾಸ್ತಿ. ಅದ್ಯಾಕ ನಾಚ್ಕೋತೀಯ ಸುಬ್ಬು? ಅನು, ನಿನ್ ಬಾಣತನಕ್ಕೆ ತವ್ರಿಗೋದಾಗ ಪುಷ್ಪ, ಕುಳ ಮುಂದೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವೇನೆ? ಮಗರ, ನಮ್ಮ ಮನೆಗೆ ನಿಮ್ಮ ಮನೆಯವರೆಲ್ಲ ಬರ್ತಿದ್ದಾರೆ ಅಂದ ಮೇಲೆ ನಾನು ಜಬರ್ದಸ್ತಿಂದ ತೃಪ್ತಿಯಾಗಿ ನಿನ್ನ ಆ ಮನೆ ಕಳಿಸ್ಕೊಡ್ತೀನಿ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿಯೆಂಬ ದೈವವೇ ನಮಗಾದ. ಇಲ್ಲಿ ನೋಡೇನು, ನಮ್ಮ ಮನೆ ಪೈಲನ ಖುಷಿಯಾಗಿರೋದ್ ನೋಡಿ ಕೆಟ್ಟೋಗಿರೋ ರೇಡಿಯೋ ಆಡಕ್ ಶುರು ಆಗೋಯ್ತು. ನಮ್ಮ ಸಂಸಾರ ಲೇ, ನಾನು ಪೈಲ್ವಾನ ಅಲ್ಲ ಕಣೆ, ನಾನು ನಿಮ್ಮನ್ನೆಲ್ಲ ನಗ್ಸೋ ಚಾಪ್ಲಿನ್, ಚಾರ್ಲಿ ಚಾಪ್ಲಿನ್. ಕೂಡಿ ಬಾಳುತ್ತಿರುವ ದೇವರ ಗುಡಿಯು, ನಮ್ಮ ಬೆಳಕು ಬಾಳಿನ ಬೆಳಕು, ನಮ್ಮ ಸಂಸಾರ ಆನಂದ ಸಾಗರ. ಆರ್ಯ, ಯೂಶಲಿ ನಾವು ಮನೆ ಬಿಟ್ಟು 15 ಮಿನಿಟ್ಸ್ಗೆಲ್ಲ ಆಫೀಸ್ ರೀಚ್ ಆಗ್ಬಿಡ್ತಿದ್ವಿ. ಐ ಗೆಸ್ ಟುಡೇ ವಿ ಆರ್ ರನ್ನಿಂಗ್ ಲೇಟ್. ನಿಮ್ಗೆ ಹಾಗೆ ಅನಿಸ್ತಿದ್ಯಾ? ಯಾ, ಇದು ಆಫೀಸ್ ದಾರಿ ಅಲ್ಲ, ನಾವು ಬೇರೆ ಎಲ್ಲಾದ್ರೂ ಹೋಗ್ತಾ ಇದೀವಾ? ಸಾರಿ, ನಾನು ಹೇಳೋದು ಮರ್ತೆ. ಮೀರಾ ಇವತ್ತು ಮೀಟಿಂಗ್ನ ಬೇರೆ ಕಡೆ ಅರೇಂಜ್ ಮಾಡಿದ್ದಾಳೆ. ಸೊ ನಾವೆಲ್ಲ ಈಗ ಅಲ್ಲೇ ಮೀಟ್ ಮಾಡ್ತಾ ಇದ್ದೀವಿ. ಆರ್ಯ ಅವರು ಬೇಗ ಹೋಗ್ಬೇಕಾಗತ್ತೆ ಅಂತ ಮೀರಾ ಲೊಕೇಶನ್ ಚೇಂಜ್ ಮಾಡಿದ್ರ? ಆರ್ಯ, ಈಗ ಆಲ್ರೆಡಿ ನನ್ನ ಟೀಮ್ ಲಾಸ್ಟ್ ಇನ್ಸಿಡೆಂಟಿಂದ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಅವರ ಸುಮಾರು ಡೌಟ್ಸ್ನ ನೀವೇ ಕ್ಲಿಯರ್ ಮಾಡಬೇಕು ಅನ್ನೋದು ಅವ್ರ ಆಸೆ. ಐ ಗೆಸ್ ನೀವಿವತ್ತು ಬೇಗ ಹೋಗೋಕ್ಕಾಗಲ್ಲ ಅನ್ಸುತ್ತೆ. ವಿ ಹ್ಯಾವ್ ಅ ಲಾಟ್ ಆಫ್ ವರ್ಕ್ ಟು ಡೂ. ಯಾ, ಐ ನೋ. ಇವತ್ತು ಅವರು ಡಿಸಪಾಯಿಂಟ್ ಆಗಲ್ಲ. ಇನ್ಫ್ಯಾಕ್ಟ್ ಅವತ್ತು ನಡೆದಿದ್ದ ಘಟನೆನೇ ಬೇರೆ ಅಲ್ವಾ, ಅದ್ಯಾವುದೂ ನನ್ನ ಕಂಟ್ರೋಲಲ್ಲಿ ಇರಲಿಲ್ಲ. ಇವತ್ತು ಆ ಥರ ಯಾವುದೂ ಅರ್ಜೆನ್ಸಿ ಇಲ್ಲ. ಮತ್ತೆ ಅನು ಅವ್ರನ್ನ? ಓ, ಅದಾ, ನಿಜ ಹೇಳಬೇಕು ಅಂತಂದರೆ ಅನುನ ನಾವೇ ಮನೆ ಕರ್ಕೊಂಬರ್ಬೇಕು ಅನ್ನೋದು ಅಮ್ಮನ ಸೆಂಟಿಮೆಂಟು.
ಅನುನ ನಾನೇ ನನ್ನ ಜೊತೆಲಿ ಮನೆಗೆ ಕರ್ಕೊಂಡು, ಆದರೆ ಈ ಮೀಟಿಂಗ್ ಮುಗಿದ್ಮೇಲೆ ಅನ್ನೋಗೋಸ್ಕರ ಇಷ್ಟು ದಿನನೇ ನಾನು ಕಾದಿದ್ದೀನಂತೆ. ಇನ್ನೊಂದು 2-3 ಅವರ್ಸ್ ನನಗೆ ಮ್ಯಾಟ್ರ್ ಆಗಲ್ಲ. ಥ್ಯಾಂಕ್ ಯು. ಯಾಕೆ? ನೀವು ಇವತ್ತು ಕೂಡ ಮೀಟಿಂಗ್ ಕ್ಯಾನ್ಸಲ್ ಮಾಡಿ ಅನು ವಟಾರಕ್ಕೆ ಹೋಗ್ತೀರಾ ಅಂತ ಅನ್ಕೊಂಡಿದ್ದೆ. ಹಾಗೇನಾದರೂ ಆಗಿದ್ದಿದ್ರೆ ನನ್ನ ಟೀಮ್ ಮುಂದೆ ಇಟ್ ವುಡ್ ಬಿ ವೆರಿ ಎಂಬ್ಯಾರಸಿಂಗ್. ಡೋಂಟ್ ವರಿ, ನೀವು ಮುಜುಗರ ಪಟ್ಕೊಳ್ಳೋಂಥ ಯಾವುದೇ ಸನ್ನಿವೇಶ ಅಲ್ಲಾಗೋದಕ್ಕೆ ನಾನು ಬಿಡೋದಿಲ್ಲ. ಇಟ್ಸ್ ಮೈ ಪ್ರಾಮಿಸ್. ಯಾಕೆ ಆರ್ಯ ಸರ್ ಇನ್ನೂ ಒಂದು ಗುಡ್ ಮಾರ್ನಿಂಗ್ ಮೆಸೇಜ್ ಕೂಡ ಮಾಡಿಲ್ವಲ್ಲ? ಹನು, ಇದ್ಯಾಕೆ ಹಿಂಗ್ ಫೋನ್ ನೋಡ್ತಾ ನಿಂತ್ಕೊಂಡಿದ್ಯಾ? ಇವತ್ತು ನಿಮ್ಮ ಮನೆಯವ್ರು ಬರ್ತಾರೆ ಅಂತ ಗೊತ್ತು ತಾನೆ? ಬೇಗ ಹೋಗಿ ರೆಡಿ ಆಗೋಗು. ಸರಿ. ಯಾಕೆ ಆ ಮಗು ಮೇಲೆ ಹಂಗೆ ಸಿಡುತ್ತೀಯ ಪುಷ್ಪ? ಸರಿ, ಅವಳಿಗೇನು ಹೇಳಲ್ಲ. ಅವಳ ಬದಲು ನೀನೇ ರೆಡಿ ಆಗಿ ಕೂತ್ಕೋ. ಸಾಕ್ ನಕ್ಕಿದ್ದು. ಗಸಗಸೆ ಪಾಯಸ ಮಾಡ್ಲಾ, ಸಾವಿಗೆ ಪಾಯಸ ಮಾಡ್ಲಾ? ಎರಡೂ ನೀನೇ ಹೇಳ್ಬಿಟ್ರೆ ನಾವು ಹೇಳ್ದಾಗ ಹಿಂಗಾಯ್ತು. ಅಲ್ಲ ಬಂಗಾರ, ಬಂಗಾರ, ನಿಮ್ಮಮ್ಮ ಅವಳು ನಮ್ಮನ್ನ ಕೇಳ್ದಂಗೂ ಇರಬೇಕು, ಆದರೆ ಅವಳು ಡಿಸೈಡ್ ಮಾಡಿದ್ದೇ ಆಗಬೇಕು. ಈಗ ಹೇಳ್ತಿರೋ ಇಲ್ವಾ? ಮಾ, ಪಾಯಸ ಮಾಡೋರ್ ಮುಖದ ಮೇಲೆ ಸ್ಮೈಲ್ ಇರ್ಬೇಕು. ನೀನ್ ಒಳ್ಳೆ ಕೋಪ ಮಾಡ್ಕೊಂಡು ಹೆಂಗಿದ್ಯಾ ನೋಡು. ನಿಮ್ದು ಜಾಸ್ತಿ ಆಯ್ತು. ಸುಬು, ಇವಾಗ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ಆಮೇಲೆ ನಾನ್ ಮಾಡಿದ್ದೆ ತಿನ್ಬೇಕಾಗತ್ತೆ. ಎರಡೂ ಒಂದೇ ಕಡೆ ದಡ್ಡಿ. ಹೇಗಿದ್ರು ಏನ್ ಮಾಡಿದ್ರು ನೀನ್ ಮಾಡಿದ್ದೇ ತಿನ್ಬೇಕು. ಅಮ್ಮ, ನಮಗ್ ಯಾವ್ದು ಮಾಡಿದ್ರು ಓಕೆ. ಪುಷ್ಪ, ಶಾವ್ಗೆ ಪಾಯಸ ಮಾಡೆ. ತಿಂದು ತುಂಬಾ ತಿಂಗಳಾಯ್ತು. ಸರಿ, ಹಾಗಾದ್ರೆ ಗಸಗಸೆ ಪಾಯಸನೇ ಮಾಡ್ತೀನಿ. ನೀನ್ ಆಗ್ಲೇ ನಿರ್ಧಾರ ಮಾಡಿದ್ಮೇಲೆ ನಮ್ಮನ್ನ ಯಾಕೆ ಬಂದು ಕೇಳ್ದೆ? ಯಾವ್ದು ಬೇಡ ಅಂತ ನಾನ್ ನಿರ್ಧಾರ ಮಾಡಕ್ಕೆ. ನೋಡ್ದ ಮಗಳೇ, ನಿಮ್ಮಮ್ಮನ ವರ್ಷೇನಾ? ವಾರ್ಸೇನೂ ಇಲ್ಲ, ಗಿರ್ಸೇನೂ ಇಲ್ಲ. ನಿನ್ ತಲೆಗೆತ್ತಿರೋ ಬಿಸಿ ಇಳಿಸಕ್ಕೆ ಗಸಗಸೆ ಪಾಯಸನೇ ಮಾಡೋದು. ನೀನೇನು ನಿನ್ ತಲೆನ ಹಿಮಾಲಯ ಪರ್ವತದಲ್ಲಿ ತಿಂತ್ಯಾ? ಯಾವಾಗಲೂ ತಣ್ಣಗಿರಕ್ಕೆ ಇದೇ ಕಮಲಮ್ಮನ ಒಟಾರದಲ್ಲೇ ತಾನೇ ಇರೋದು. ಏನಂದೆ? ಅದೇ ಕಡೆ ಗಸಗಸೆ ಪಾಯಸನೇ ಮಾಡು ಅಂದೆ. ಸಾಕ್ ಆಡ್ಕೊಂಡಿದ್ದು, ಬಂದು ಹೊಸ ಕೊಬ್ಬರಿ ತುಕ್ಕೊಡ್ಬಾ. ಏನಿ ಗ್ರಹಚಾರವೋ ಬಿಡಿ. ಅಮ್ಮ ನಿಮ್ಗೋಸ್ಕರ ಗಸಗಸೆ ಪಾಯಸನ ಮಾಡಿದಾಳೆ. ನಾನು ಆಗ್ಲಿಂದ ಒಂದ್ ಲೋಟ ಕೊಡು ಅಂತ ಕೇಳಿದ್ರೆ ಕೊಡ್ತಾನೆ ಇಲ್ಲ ಅವಳು. ಅಳಿ ಅಂದ್ರು ಫಸ್ಟ್, ಆಮೇಲೆ ನಿನ್ಗೆ ನಿಮ್ಮ ಅಪ್ಪಂಗೆ ಅಂತ ಹೇಳ್ತಿದ್ದಾಳೆ. ಆದರೆ ಅನು, ನಾನು ಗೊತ್ತು ಮಿಸ್ಟರ್ ಫಿಟ್ನೆಸ್. ಅಮ್ಮ ನಿಮ್ಗೋಸ್ಕರ ಅಂತಾನೆ ಆಲೆ ಮನೆಯಿಂದ ಜೋನಿ ಬೆಲ್ಲನ ತರಿಸಿ ಗಸಗಸೆ ಪಾಯಸನ ಮಾಡಿದಾಳೆ. ನಿಮಗ್ ತೃಪ್ತಿ ಆಗೋಷ್ಟು ನೀವು ಕುಡಿಬೋದು, ಡೋಂಟ್ ವರಿ. ಅನು, ನನ್ನ ಮಾತನ್ನ ಪೂರ್ತಿ ಕೇಳು. ನಾನು ಊಟಕ್ಕೆ ಜಾಯ್ನ್ ಆಗೋಕ್ಕಾಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೆ ಅಮ್ಮ, ಹರ್ಷ, ಅತ್ತಿಗೆ ಎಲ್ಲರೂ ಬರ್ತಾರೆ. ನಾನು ಸ್ವಲ್ಪ ಲೇಟಾಗಿ ಜಾಯ್ನ್ ಆಗ್ತೀನಿ. ಸರ್, ಇದು ಮೋಸ. ನಾನು ಯಾವತ್ತಾದ್ರೂ ನಿಮ್ ಕೆಲ್ಸಕ್ಕೆ ಅಡ್ಡಿ ಮಾಡಿದಿನ? ಮನೆ ಅಳಿಯಾನೇ ಇಲ್ಲ ಅಂದ್ರೆ ಅದು ಫ್ಯಾಮಿಲಿ ಲಂಚ್ ಹೇಗಾಗತ್ತೆ ಸರ್? ನಾನೊಬ್ಳೆ ನಿಮ್ಮನ್ನ ಕರ್ದಿಲ್ಲ ಅನ್ನೋದು ನಿಮಗ್ ನೆನ್ಪಿರ್ಲಿ. ಆದಷ್ಟು ಬೇಗ ಕೆಲಸ ಮುಗಿಸಿ ಬನ್ನಿ, ಕಾಯ್ತಾ ಇರ್ತೀವಿ. ಸ್ಪೆಷಲಿ ನಾನು ನನ್ನ ಮಗು ನಿಮ್ಗೋಸ್ಕರ ಕಾಯ್ತಾ ಇರ್ತೀವಿ. ಬಾಯ್. ಹಲೋ ಅನು, ಲಿಸನ್. ಅನು, ಏನಾಯ್ತು? ಪಾಪ ಅನು, ನಾನು ಊಟಕ್ಕೆ ಬರ್ತೀನಿ ಅಂತ ಕಾಯ್ತಿದ್ದಾಳೆ. ಇದೇ ಮೊದಲನೇ ಸರಿ ಅವಳು ನಾನು ಬರಲೇಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದು. ಅವಳು ಬಾಯ್ಬಿಟ್ಟು ಕೇಳಿದಾಗ್ಲೂ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಇನ್ಯಾರು ಅರ್ಥ ಮಾಡ್ಕೋತಾರೆ? ಆರಾಧನಾ, ಇದು ನನ್ನ ಕರ್ತವ್ಯ ಅಲ್ವಾ? ಹೇಗಾದರೂ ಮಾಡಿ ನಾನು ಊಟಕ್ಕೆ ವಠಾರಕ್ಕೆ ಹೋಗಲೇಬೇಕು.
ಕರಣ್ ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಮಾಡಿದ್ದಾರೆ. ಏನ್ ಮಾಡ್ಲಿ ಈಗ ನಾನು? ಇದನ್ನ ಹೀಗೆ ಮುಂದುವರಿಸೋದು ಸರಿ ಅಲ್ಲ ಅಂತ ನನ್ಗನ್ನಿಸ್ತಿದೆ. ಆದಷ್ಟು ಬೇಗ ಒಂದು ಕ್ಲಾರಿಟಿ ಕೊಟ್ಟು ಇದನ್ನೆಲ್ಲ ಮುಗಿಸ್ಬೇಕು. ಹಲೋ ರಮ್ಯಾ, ನಿಜವಾಗ್ಲೂ ನೀವೇನ ಕಾಲ್ ಮಾಡ್ತಾ ಇರೋದು? ನನಗೆ ತುಂಬಾನೇ ಖುಷಿ ಆಗ್ತಿದೆ. ಐ ಕಾಂಟ್ ಬಿಲೀವ್ ದಿಸ್. ಇಟ್ ಮೀನ್ಸ್ ಅ ಲಾಟ್. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಈಗ ಫೋನಲ್ಲಿ ಮಾತಾಡುವಂತ ಅವಶ್ಯಕತೆ ಏನಿಲ್ಲ. ಅಂದ್ರೆ ನಾನೀಗ ಕಾಲ್ ಕಟ್ ಮಾಡ್ಬೇಕಾ? ಹೌದು. ಅದಕ್ಕೂ ಮುಂಚೆ ನಾನು ಇವಾಗ ನಿಮ್ನ ಎಲ್ಲಿ ಮೀಟ್ ಮಾಡ್ಬೋದು ಅಂತ ಹೇಳಿ. ಏನು ಏನು ಏನಂದ್ರೆ ನಾನು ಮೀಟ್ ಮಾಡ್ತೀರಾ? ನನ್ ಕಿವಿ ಸರಿಯಾಗಿ ಕೇಳಿಸ್ತಿದ್ಯಾ? ನಾ ಹೇಳಿ ಸರಿಯಾಗಿ ಕೇಳಿಸ್ತಿದೆ ತಾನೆ, ಮತ್ತೆ ಮತ್ತೆ ಯಾಕೆ ಕೇಳ್ತೀರಾ? ಆಗುತ್ತಾ ಇಲ್ವಾ? ಬೇಗ ಹೇಳಿ, ನಾನು ಆಫೀಸ್ಗೆ ಹೋಗ್ಬೇಕು. ಅಯ್ಯೋ ಬೇಡ ಬೇಡ, ಆಫೀಸ್ಗೆ ಹೋಗ್ಬಿಡಿ. ನೀವ್ ಎಲ್ಲಿ ಬರ್ಬೇಕಂತ ಹೇಳಿ, ನಾನು ಅಲ್ಲೇ ಬರ್ತೀನಿ. ನಮ್ಮ ಆಫೀಸ್ ಪಕ್ಕ ಒಂದು ಕೆಫೆ ಇದೆಯಲ್ಲ, ಅಲ್ಲಿಗೆ ಬನ್ನಿ. ಈಗ್ಲೇ ಹೊಡ್ತೀನಿ. ಒಂದ್ ಕೇಸ್ 5 ನಿಮಿಷ ಲೇಟ್ ಆದ್ರೂ ಆಫೀಸ್ಗೆ ಮಾತ್ರ ಹೋಗ್ಬೇಡಿ. ಯಾಕಂದ್ರೆ ಈ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡ್ರೆ ಕಷ್ಟ. ಅದಕ್ಕೆ ಈಗಲೇ ಹೇಳ್ತಾ ಇದ್ದೀನಿ. ಸರಿ, ಓಕೆ. Thank you. We are relieved that finally you have come to visit us. Of course, yes. But firstly, I have to apologize to all of you. Not an issue. Please have some more. Enough, Vishwas. Oh, I'm so sorry. ನೀವಿಬ್ರು ಹೀಗೆ ಅಕ್ಕಪಕ್ಕ ನಿಂತಿದ್ರೆ ನನಗೆ ನೀವು ವಿಶ್ವಾಸ ಥರನೇ ಕಾಣಿಸ್ತೀರ. ನನಗೂ ಹಾಗೆ ಅನಿಸುತ್ತೆ. ಹೌ ಸ್ಟ್ರೇಂಜ್, ನಂಬಕ್ಕೆ ಕಷ್ಟ ಆಗ್ತಿದೆ. ಅದಕ್ಕೆ ಹೇಳೋದು, ರಿಯಾಲಿಟಿ ಇಸ್ ಸ್ಟ್ರೇಂಜರ್ ದೆನ್ ಫಿಕ್ಷನ್. ನಾವು ವಿಶ್ವಾಸ ಸರ್ ಇಲ್ವಲ್ಲ. ನೀವು ಹೀಗೆ ಮಾತಾಡಿದ್ರೆ ಇರೋ ನೋವು ಇನ್ನೂ ಜಾಸ್ತಿ ಆಗುತ್ತೆ ಅಷ್ಟೆ. ಸೊ ಪ್ಲೀಸ್ ಇದನ್ನ ಎಲ್ಲಿಗೆ ನಿಲ್ಲಿಸಿ ಲೆಟ್ಸ್ ಪ್ರೊಸೀಡ್ ವಿತ್ ದ ವರ್ಕ್. ಶಾಲ್ ವಿ ಪ್ರೊಸೀಡ್? ಆರಾಧನಾ ಮ್ಯಾಮ್, ಒಬ್ರು ಸ್ಪೆಷಲ್ ಪರ್ಸನ್ ನಮ್ಮನ್ನ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಕ್ಯಾನ್ ವಿ ಲುಕ್ ಫಾರ್ ದೆಮ್? ಸ್ಪೆಷಲ್ ಪರ್ಸನಾ? ಯಾರು? ಭಾವನಾ ಮ್ಯಾಮ್. ನೈಸ್. ಅದಕ್ಕೆ ಆ್ಯಕ್ಚುಲಿ ಪುಷ್ಪ ಅವ್ರು ಒಪ್ಕೊಂಡ್ರೆ ಒಂದು ಹೊಸ ಫ್ರೆಸ್ಟಿಂಗ್ ಪ್ರಾಡಕ್ಟ್ ಓಪನ್ ಮಾಡ್ಬೋದು ನಾವು. ಸುಬೋರೆ, ವಟಾರ ಎಲ್ಲ ರಿನೋವೇಷನ್ ಆಗಿ ಸಖತ್ತಾಗಿ ಕಾಣಿಸಿದೆ. ದಯವಿಟ್ಟು ಕ್ಷಮಿಸಿ, ನಿಮ್ಮನ್ನ, ಅಮ್ಮ ಅವ್ರನ್ನ, ಮಾನ್ಸಿ ಮೇಡಮ್ನ ನಮ್ಮ ವಟಾರದ ಹಬ್ಬಕ್ಕೆ ಕರೆಯೋಕ್ಕಾಗಲಿಲ್ಲ. ಇಟ್ಸ್ ಓಕೆ. ಆ್ಯಕ್ಚುಲಿ
ಮಾನ್ಸಿ ವಟಾರದ ಹಬ್ಬಕ್ಕೆ ಬರೋದಕ್ಕೆ ಕಾಯ್ತಾ ಇದ್ಲು. ಬಾವಾ ಮಾನ್ಸಿ ಅಕ್ಕ ಯಾವಾಗ ಬರ್ತಾರೆ? ಲೇಟ್ ಆಗುತ್ತಾ? ನಿಮ್ಮ ಪ್ರಶ್ನೆಗೆ ಉತ್ತರ ಮಾನ್ಸಿನೇ ಕೊಡ್ಬೇಕು. ಫ್ರೆಂಡ್ ಜೊತೆ ಹರಟೆ ಹೊಡಿತಾ ಇಲ್ಲಿ ಬರೋದೇ ಮರ್ತೋಗ್ಬಿಡ್ಲು ಅನ್ಸುತ್ತೆ. ಇರಿ, ನಾನು ಕಾಲ್ ಮಾಡ್ಕೊಡ್ತೀನಿ, ನೀವೇ ಮಾತಾಡಿ ಯಾವಾಗ ಬರ್ತೀರ ಅಂತ ಕೇಳಿ. ಕೊಡಿ ನಾನೇ ಮಾತಾಡ್ತೀನಿ. ಆಕ್ಚುಲಿ ಏನ್ ಗೊತ್ತಾ, ಆ ಪ್ರಿಯನ್ ಅಸೈನ್ಮೆಂಟ್ ಬುಕ್ ನಾನೇ ಬಚ್ಚಿಟ್ಟು ಅವಳಿಗೆ ಇಂಟರ್ನಲ್ಸ್ ಅಲ್ಲಿ 0 ಬರೋ ಹಾಗೆ ಮಾಡಿದ್ದು ನಾನೇ. ಹೌದಾ? ಅವಳು ನೋಡಿದ್ರೆ ಆ ರೋಹನ್ ಮೇಲೆ ಡೌಟ್ ಪಡ್ತಿದ್ಲು. ಅದ್ ಹಾಗೆ ನಿನ್ಗೂ ಆ ಪ್ರಿಯಂಗೂ ಏನೇ ಅಂತ ದುಶ್ಮನಿ? ಅದೊಂದು ಸ್ಟೋರಿ. ಅದೇನ ಒನ್ ಸೆಕ್. ಹಲೋ ಅನ್ನಿ. ಅನಿ, ಇಲ್ಲೇ ನನಿ ಬೀಳ್ತಿಲ್ಲ. ಅಲ್ಲಿ ಮಳೆ ಬರ್ತಿದ್ಯಾ? ಮಾನ್ಸಿಯವ್ರೆ, ನಾನು ಪುಷ್ಪ. ಈ ಹರ್ಷ ಯಾಕೆ ಇವ್ರ ಹತ್ರ ಕಾಲ್ ಮಾಡಿಸ್ತಿದ್ದಾನೆ? ಅಲೋ ಮಾನ್ಸಿಯವ್ರೆ, ಕೇಳ್ತಿದ್ಯಾ? ಹಾ ಪುಷ್ಪ ಅವ್ರೆ, ಹೇಳಿ, ಏನ್ ಕಾಲ್ ಮಾಡಿದ್ದು? ಯಾಕೆ ನೀವು ಮನೆಗೆ ಬರಲಿಲ್ಲ? ಅದಕ್ಕೆ ನೀವೆಲ್ಲಿ ಅಂತ ಸರ್ನ ಕೇಳಿದೆ. ನೀವೇ ಮಾತಾಡಿ ಅಂತ ಫೋನ್ ಮಾಡಿಕೊಟ್ರು. ನೀವು ಬರಲೇಬೇಕು ಮಾನ್ಸಿಯವ್ರೆ. ಎಷ್ಟು ದಿನ ಆದ್ಮೇಲೆ ನಾವೆಲ್ಲ ಒಟ್ಟಿಗೆ ಸೇರ್ತಾ ಇರೋದು. ನಿಮ್ಮ ಮನೆಗೆ ಯಾವಾಗ ಬರ್ತೀನಿ ಅಂತ ನಾನು ವೆಯ್ಟ್ ಮಾಡ್ತಿದ್ದೆ. ಆ್ಯಕ್ಚುಲಿ ನೀವು ಕರೆದಿರೋ ಎಲ್ಲ ಈವೆಂಟ್ಸ್ಗೂ ಫೆಸ್ಟಿವಲ್ಗೂ ನಾನು ಬಂದಿದ್ದೀನಿ ಅಲ್ವಾ ಪುಷ್ಪ ಅವರೇ? ಹೌದೌದು. ಆದರೆ ಮೊನ್ನೆ ನೀವೆಲ್ಲ ಸೇರ್ಕೊಂಡು ಅದೇನೋ ಹಬ್ಬ ಮಾಡಿದ್ರಲ್ಲ, ಯಾಕೆ ಅದಕ್ಕೆ ನೀವು ನನ್ನ ಕರೀಲಿಲ್ಲ? ನಂಗೆ ಬರೋದಕ್ಕೆ ಎಷ್ಟು ಇಂಟ್ರೆಸ್ಟ್ ಇತ್ತು ಗೊತ್ತಾ? ಓ ಅದಾ, ಕಮಲಮ್ಮನ ವಟಾರದ ಹಬ್ಬ ಅಂತ ನಮ್ಮ ವಟಾರದವ್ರೆಲ್ಲ ಸೇರ್ ಮಾಡಿದ್ರು. ಆದ್ರೆ ನಾನು ಆ ಹಬ್ಬಕ್ಕೆ ಜಾಸ್ತಿ ಓಡಾಡ್ಲಿಲ್ಲ. ಎಲ್ಲ ಗಂಡಸ್ರು ಸೇರ್ಕೊಂಡು ಮಾಡಿದ್ರು. ಓಕೆ. ಆಕ್ಚುಲಿ ಸುಬ್ಬ ಅವರು ಹೋಗಿರಲ್ಲ ಅನ್ಸತ್ತಲ್ವಾ? ಇಲ್ಲ ಅಂದ್ರೆ ನಮ್ಮನ್ನ ಕರ್ದಿರೋರು. ತಿಬ್ನ ಅಂದ್ರೆ ಅದೇ ಕಣೆ, ಮ್ಯಾರೇಜ್ ಟೈಮಲ್ಲಿ. ಹೋಲ್ಡ್ ಆನ್, ನಾನು ನಿನಗೆ ಅರ್ಥ ಕೇಳ್ತಿಲ್ಲ. ನೀನ್ ಈ ವರ್ಡ್ ಎಲ್ಲ ಯೂಸ್ ಮಾಡ್ತಿದ್ಯಲ್ಲ, ಅದಕ್ಕೆ ಆಶ್ಚರ್ಯ ಆಯ್ತು. ಓಹ್, ಐ ಆಮ್ ಸೋ ಸಾರಿ. ಆ್ಯಕ್ಚುಲಿ ನನ್ನ ಕೋ ಸಿಸ್ಟರ್ ಅನು ಜೊತೆ ಸೇರಿಕೊಂಡು ನಾನು ಹೀಗೆಲ್ಲ ಮಾತಾಡೋದನ್ನು ಕಲ್ತ್ಬಿಟ್ಟಿದ್ದೀನಿ. ಅದ್ ಬಿಡು, ಈಗೇನು ಡಿಸೈಡ್ ಮಾಡಿದೆ? ಮಾಡೋದೇನು, ನಾನು ಹೋಗಲ್ಲ. ಗುಡ್. ಈಗ ಮನೆಯಲ್ಲಿ ನಿನ್ನ ವ್ಯಾಲ್ಯೂ ಎಷ್ಟಿದೆ ಅಂತ ಗೊತ್ತಾಗತ್ತೆ, ನೋಡ್ತಾ ಇರು. ಕರೆಕ್ಟ್. ಆ ಮನೆಯಲ್ಲಿ ನನಗೆ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದನ್ನ ಚೆಕ್ ಮಾಡೇ ಬಿಡ್ತೀನಿ. ಅವ್ರಿಗೆ ಮಾನ್ಸಿ ಬೇಕು, ಅವ್ರ ಜೊತೆನೇ ಇರಬೇಕು ಅಂತ ಅನ್ಸಿದ್ರೆ ನಾನು ಇರೋ ಕಡೆಗೆ ಬಂದು ಅವ್ರು ನನ್ನ ಕರ್ಕೊಂಡು ಹೋಗ್ಲಿ. ಆಗ ನನಗೂ ವ್ಯಾಲ್ಯೂ ಇದೆ ಅಂತ ನನಗೆ ಗೊತ್ತಾಗತ್ತೆ. ಇಲ್ಲ ಅಂದ್ರೆ ನನಗೂ ಅವ್ರಿಗೆ ಬೇಕಾಗಿಲ್ಲ. ಫೈನಲಿ ನಿನಗೆ ಬುದ್ಧಿ ಬಂತಲ್ಲ, ಅಷ್ಟು ಸಾಕು. ಎಲ್ಲರೂ ಸೇರ್ಕೊಂಡು ನಿನ್ನೊಂಥರ ಬಕ್ರ ಮಾಡಿದ್ರು ಕಡೆ. ನಾನು ಆಗ್ಬೇಕಲ್ಲ. ಪ್ಲೀಸ್ ಟೆಲ್ ಟು ರೆಸ್ಪಾಂಡ್ ಟು ಮೈ ಫೀಲಿಂಗ್ಸ್. ಭಾವನಾ, ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಬಿಫೋರ್ ದ್ಯಾಟ್ ಅಡ್ರೆಸ್ ಹಿಮ್ ಆಸ್ ಮಿಸ್ಟರ್ ವರ್ಧನ್. ಅಯ್ಯೋ, ಇವಳಿಗೇನಾಗಿದೆ? ಆರಾಧನಾ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಏನು ಗೊತ್ತೇ ಇಲ್ವಾ? ಇಲ್ಲ, ನಾನು ಯಾರಿಗೂ ಏನು ಹೇಳಿದ್ದೆ. ವಾಟ್ಸ್ ಗೋಯಿಂಗ್ ಆನ್ ಯರ್? ನಂಗೆ ತಲೆ ಕೆಡ್ತಿದೆ ಅಕ್ಕ. ಅಮ್ಮನ್ನ ಹೇಗೋ ಒಪ್ಸಿ ಇಲ್ಲಿ ತಗ ಕರ್ಕೊಂಡು ಬಂದಿದ್ದೀನಿ. ಅಮ್ಮ ನಿನ್ನ ನೋಡಕ್ ಬಂದಿರೋದೇ ಹೆಚ್ಚು. ಅಮ್ಮ ಯಾವಾಗ್ಲೂ ಆರಾಧನೆಗೆ ನಾವು ಬೇಕಾಗಿಲ್ಲ, ನಮ್ಗೋಳ ಅಗತ್ಯ ಇಲ್ಲ ಅಂತ ಹೇಳ್ತಾನೆ ಇರ್ತಾರ. ಈಗ ನೀನು ಏನೇನೋ ಹೇಳ್ತಿದ್ಯಾ, ಸೇಮ್ ಅಮ್ಮ ಹೇಳಿದ ತರನೇ ನಡ್ಕೋತಿದ್ಯಾ. ಏನು ಅಮ್ಮ ಬಂದಿದ್ದಾರ? ಎಸ್, ನನ್ನ ನಿನ್ನ ಮಾತೃಶ್ರೀಯವರಾದ ಸಂಜೀವನಿಯವರು ಇಲ್ಲಿಗೆ ಆಗಮಿಸಿದ್ದಾರೆ. ಭಾವನಾ, ಇದನ್ನ ಮೊದ್ಲೇ ಯಾಕೆ ಹೇಳಿಲ್ಲ? ಮೊದ್ಲು ನಮ್ ಕನ್ನಡದಲ್ಲಿ ಸರಿಯಾಗಿ ಹೇಳಿದ್ನ ಅಂತ ಹೇಳು.
ನಾನು ನಿನಗೆ ಅರ್ಥ ಆಗೋ ಹಾಗೆ ಹೇಳಿದ್ದೀನಿ ಅಂದ್ರೆ ನೀನು ಕೂಡ ನನಗೆ ಅರ್ಥ ಆಗೋ ಲ್ಯಾಂಗ್ವೇಜ್ನಲ್ಲಿ ಇಲ್ಲೇನ್ ನಡೀತಿದೆ ನಿನ್ ಲೈಫಲ್ಲಿ ಏನಾಗ್ತಿದೆ ಅಂತ ಹೇಳು. ಜೀಜು ನೀವಾದ್ರೂ ಹೇಳಿ. ಅದೆಲ್ಲ ಏನು ಬೇಕಾಗಿಲ್ಲ ಕರಣ್. ನೋಡಿ, ನನಗೆ ಸುತ್ತಿ ಬಳಸಿ ಮಾತಾಡೋಕ್ ಬರಲ್ಲ. ಪರವಾಗಿಲ್ಲ, ನೇರವಾಗಿ ಹೇಳಿ, ನಂಗೆ ಅರ್ಥ ಆಗುತ್ತೆ. ಕನ್ನಡದಲ್ಲಿ ಹೇಳ್ತೀರಾ ಅಥವಾ ಇಂಗ್ಲೀಷಲ್ಲಿ ಹೇಳ್ತೀರಾ? ನೋಡಿ, ನೀವು ನನ್ನನ್ನು ತುಂಬಾನೇ ಹಚ್ಕೊಂಡಿದ್ದೀರಾ, ನನ್ನನ್ನು ತುಂಬಾನೇ ಇಷ್ಟಪಡ್ತೀರಾ ಅಂತ ನನಗೆ ಗೊತ್ತು. ಹೌದು, ನೀವು? ಇಲ್ಲ, ನೀವು ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತ ಹೇಳೋಕೆನೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ನಿಮ್ಮ ಮೇಲೆ ಯಾವ ಫೀಲಿಂಗ್ಸು ಇಲ್ಲ, ಹಾಗೆ ನನಗೆ ನಿಮ್ಮನ್ನ ಮದುವೆ ಆಗೋ ಯಾವ ಉದ್ದೇಶನೂ ಇಲ್ಲ. ಆ್ಯಂಡ್ ಐ ಡೋಂಟ್ ಲವ್ ಯು. ನೀವು ತಮಾಷೆ ಮಾಡ್ತಿದ್ದೀರಾ? ಸ್ವಲ್ಪನಾದ್ರೂ ಸೀರಿಯಸ್ ಆಗಿರಿ. ನಾನು ಇಲ್ಲಿ ನಿಮ್ಮನ್ನ ನೋಡೋಕೆ ಬಂದಿದ್ದು ಈ ವಿಷಯ ಹೇಳೋಕೆನೆ. ಹಾಗಂತ ನೀನು ಹೇಳಿದ ತಕ್ಷಣ ನಾನು ಬಿಟ್ಟು ಹೋಗಕ್ ರೆಡಿ ಇಲ್ಲ. ಅಲ್ಲಿ ಅಮ್ಮಂದು ಸೇಮ್ ನಿನ್ ತರಾನೇ ಹಠ. ಒಟ್ಟಲ್ಲಿ ನೀವಮ್ಮ ಮಗಳು. ಭಾವನಾ, ನಿಜ ಹೇಳು, ಅಮ್ಮ ಇಲ್ಲಿಗೆ ಯಾಕೆ ಬಂದಿರೋದು? ಅದು ನಮ್ಮನ ಹತ್ರನೇ ಹೋಗಿ ಕೇಳು ಅಕ್ಕ. ಇಲ್ಲ ಭಾವನಾ, ಶಿ ಹೇಟ್ಸ್ ಮೀ. ಅಕ್ಕ ಪ್ಲೀಸ್ ಲಿಸನ್ ಟು ಮೀ. ನಾನು ಅಮ್ಮಂಗೆ ಪ್ರೆಷರ್ ಹಾಕ್ತೆ, ಬರಲ್ಲ ಅಂತಾನೆ ಅಂದಿದ್ದು. ಆಮೇಲೆ ನನ್ನ ಮೆಲೋ ಡ್ರಾಮಾ ನೋಡಿ ಬರೋಕ್ ಒಪ್ಕೊಂಡ್ಲು. ಅಕ್ಕ, ಅಮ್ಮಂಗೂ ನಿನ್ ಬಗ್ಗೆ ತಿಳ್ಕೊಳ್ಳೋಕೆ ತುಂಬಾ ಕುತೂಹಲ ಇದೆ. ನಾನ್ ಅಬ್ಸರ್ವ್ ಮಾಡಿರೋ ಪ್ರಕಾರ ಅಮ್ಮಂಗೆ ನೀನು ನಿನ್ ಕಂಪ್ನಿನ ವರ್ಧನ್ ಕಂಪ್ನಿ ಜೊತೆ ಮರ್ಜ್ ಮಾಡ್ತಿರೋ ವಿಷಯ ಕೇಳಿ ತುಂಬಾ ಇಂಟ್ರೆಸ್ಟ್ ತೋರಿಸಿದ್ರು. ಆದ್ರೆ ಯಾಕೆ ಅಂತ ನನ್ಗೀಗ್ಲೂ ಅರ್ಥ ಆಗ್ತಿಲ್ಲ. ಸರಿ ಅಣ್ಣ, ನಾನು ಅವ್ರ ಜೊತೆಗೆ ಮಾತಾಡ್ತೀನಿ. ಸರಿ ಮೇಡಮ್. ಯಾರು ಏನು ಮಾಡಬೇಡಿ, ನಾನ್ ನೋಡ್ಕೋತೀನಿ ಅಂತ ಹೇಳ್ತಿದ್ದೀನಲ್ಲ. ಹಾಗ್ ಬಿಡೋದಾದ್ರೆ ಅಮ್ಮನ ಹತ್ರ ಬೈಸ್ಕೊಂಡು ಇಲ್ಲಿ ತನಕ ಯಾಕೆ ಬರ್ಬೇಕಿತ್ತು ಅಲ್ವೇ? ನನ್ ಕನ್ಸರ್ನ್ ಯಾಕೆ ಅರ್ಥ ಆಗ್ತಿಲ್ಲ ನಿಂಗೆ? ನಿನ್ ಲೈಫಲ್ಲಿ ಏನಾಗ್ತಿದೆ ಅಂತ ನೀನ್ ಹೇಳಲ್ಲ, ಅಮ್ಮನ ಮನ್ಸಲ್ಲಿ ಏನಿದೆ ಅಂತ ಅಮ್ಮ ಹೇಳಲ್ಲ. ನೀವಿಬ್ರು ಸೂಪರ್ ಕಾಂಬಿನೇಷನ್. ಆ ಬ್ರಹ್ಮ ಕರೆಕ್ಟ್ ಆಗಿ ನಿಮ್ಮನ್ನ ಅಮ್ಮ ಮಗಳು ಮಾಡಿದಾನೆ. ಭಾವನಾ, ಪ್ಲೀಸ್ ಬಿ ಸೀರಿಯಸ್. ಆಲ್ರೆಡಿ ನಿಮ್ಮಿಬ್ರ ಮಧ್ಯೆ ಎಕ್ಸ್ಟ್ರಾ ರೋಸ್ಟ್ ಆಗಿರೋ ಸ್ಯಾಂಡ್ವಿಚ್ ಆಗೋಗಿದ್ದೀನಿ. ನಾನು ಅರ್ಧಕ್ಕರ್ಧ ಜೀವನ ನಿಮ್ಮಿಬ್ರ ಮಧ್ಯೆ ಕಮ್ಯುನಿಕೇಟ್ ಮಾಡೋದ್ರಲ್ಲೇ ಆಗೋಯ್ತು. ಪ್ಲೀಸ್ ಇವತ್ತಿಂದನಾದ್ರೂ ನೀವಿಬ್ರು ಡೈರೆಕ್ಟ್ ಡೀಲ್ ಮಾಡ್ಕೊಳ್ಳಿ. ನಾನ್ ಲೈಫ್ ಚಿಲ್ಲಾಗಿ ಎಂಜಾಯ್ ಮಾಡ್ತೀನಿ. ಐ ಹೋಪ್ ಎವ್ರಿಥಿಂಗ್ ಇಸ್ ಓಕೆ. ಡೆಫಿನೆಟ್ಲಿ ನಾಟ್ ಜೀಜು. ಐ ಆಮ್ ಸಾರಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮಿಸ್ಟರ್ ವರ್ಧನ್. ಯಾಕೆ, ಏನಾಯ್ತು? ಅಕ್ಕ ಹೇಳ. ಇಟ್ಸ್ ಓಕೆ, ನೀವು ಹೇಳಿ ಭಾವನಾ. ಪಾಯಿಂಟ್ ಈಸ್, ನಮ್ಮಮ್ಮಂಗೂ ಈ ದೊಡ್ಡ ಮಗಳಿಗೂ ತುಂಬಾ ವರ್ಷಗಳಿಂದ ಮಾತಿಲ್ಲ, ಕತೆ ಇಲ್ಲ.
ಇವ್ ನೋಡಕ್ ಮಾತ್ರ ಹೀಗಷ್ಟೇ. ನೋ ವೇ, ಇನ್ನೋಸೆಂಟು ಅಲ್ಲ, ಸಾಫ್ಟ್ ಕೂಡ ಅಲ್ಲ. ದಿಸ್ ಇಸ್ ಪರ್ಸನಲ್, ಸೊ ಏನ್ ತೊಂದ್ರೆ ಇಲ್ಲ, ನಾನೇ ಹೇಳ್ತಿದ್ದೀನಲ್ವಾ, ಕೇಳಿಸ್ಕೊಳ್ಳಿ. ಇವ್ರ ಮಧ್ಯೆ ನಾನು ಭಾವನ ಬ್ರೋಕರ್ ಕೆಲಸ ಮಾಡ್ತಿದ್ದೀನಿ, ಅದು ವಿತೌಟ್ ಎನಿ ಕಮಿಷನ್. ಮಿಸ್ಟರ್ ವರ್ಧನ್, ನಿಮ್ ಡೌಟ್ ನಾನು ಕ್ಲಿಯರ್ ಮಾಡ್ತೀನಿ. ಯು ಸಿ, ಅಮ್ಮನೂ ಇದೇ ಊರಲ್ಲಿದ್ದಾಳೆ, ಈ ಜ್ಯೇಷ್ಠ ಪುತ್ರಿನೂ ಇದೇ ಊರಲ್ಲಿದ್ದಾಳೆ. ಆದ್ರೆ ಇಬ್ರು ಮೀಟ್ ಮಾಡಿ ಮಾತಾಡೋಕ್ ಸಾಧ್ಯನೇ ಇಲ್ಲ. ಇವ್ರಿಬ್ರು ಒಳ್ಳೆ ರೈಲ್ವೆ ಟ್ರ್ಯಾಕ್ ಇದ್ದಾಗೆ. ಇವ್ರಿಬ್ರು ಅದ್ ಯಾಕೆ ಹೀಗಾಡ್ತಾರೋ ನಂಗಂತೂ ಗೊತ್ತಿಲ್ಲ. ಹಾಗಾದ್ರೆ ಇವತ್ತು ಅಮ್ಮ ಮಗಳನ್ನ ಮೀಟ್ ಮಾಡಿಸಿ ಮಾತಾಡ್ಸ್ಬಿಡೋಣ. ಇಟ್ಸ್ ಇಂಪಾಸಿಬಲ್. ಅಮ್ಮ ಮಗಳ ಮಧ್ಯೆ ಇಷ್ಟು ದೊಡ್ಡ ಗ್ಯಾಪಾ? ನೋ, ಇಟ್ಸ್ ನಾಟ್ ಫೇರ್. ಭಾವನಾ, ಅಮ್ಮ ಎಲ್ಲಿದ್ದಾರೆ? ಆರ್ ಯು ಸೀರಿಯಸ್? ಎಸ್, ಆಫ್ ಕೋರ್ಸ್. ಅಂಡ್ ಭಾವನಾ, ಪ್ಲೀಸ್ ರಿಸೈನ್ ಟು ಯುವರ್ ಬ್ರೋಕರ್ ಜಾಬ್. ಐ ಟೇಕ್ ಕೇರ್ ಆಫ್ ಇಟ್. ಆರ್ಯ, ಪ್ಲೀಸ್ ಅವಳ ಮಾತನ್ನ ನಂಬೇಡಿ. ಆರಾಧನಾ, ಅವನ ಮೇಲೆ ಎಷ್ಟು ಕೋಪ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ನನಗೇನು ಕೋಪ ಇಲ್ಲ, ಅದೆಲ್ಲ ಇರೋದು ಅಮ್ಮಂಗಷ್ಟೇ. ಹಾ, ಕೋಪ ಇರೋದು ನಿಜಾನೇ, ಆದರೆ ನಿಮ್ಮ ಮುಖದಲ್ಲಿ ಬಿಗುಮಾನ ಜಾಸ್ತಿ ಕಾಣಿಸ್ತಾ ಇದೆ. ಇದನ್ನ ಈಗಲೇ ಸರಿ ಮಾಡಬೇಕು. ಭಾವನಾ, ಅಮ್ಮ ಎಲ್ಲಿದ್ದಾರೆ? ಬೇಡ, ಹೇಳ್ಬೇಡ. ಹೋಟೆಲ್ ಗ್ರೀನ್ವೇ, ರೂಮ್ ನಂಬರ್ 203. ಇಲ್ಲೇ ಪಕ್ಕದ ಹೋಟೆಲು. ಎಕ್ಸಾಕ್ಟ್ಲಿ. ಏನೇ ಇದು ಮಾನ್ಸಿ, ನಿನ್ ಗಂಡಂಗೆ ಅವಳನ್ನ ಕರ್ಕೊಂಡು ಹೋಗು ಅಂತ ರಿಮೈಂಡ್ ಮಾಡೋದಕ್ಕಾಗತ್ತೆ, ಅದೇ ನೀನ್ ಯಾಕೆ ಇನ್ನ ಅಲ್ಲಿ ರೀಚ್ ಆಗಿಲ್ಲ ಅಂತ ವಿಚಾರಿಸೋದಕ್ಕಾಗಲ್ವಾ? ರಿಯಲಿ ದಿಸ್ ಇಸ್ ಟೂ ಮಚ್. ಹರ್ಷ ಹೀಗೆ ಮಾಡ್ತಾನೆ ಅಂತ ನನಗೆ ಗೊತ್ತಿತ್ತು. ಅನು ಮನೆಗೆ ಬಂದಾಗ ಅವಳನ್ನ ನಾನು ತುಂಬಾ ನಂಬಿದ್ದೆ. ಬಟ್ ಐ ನೆವರ್ ಥಾಟ್ ಅವಳಿಂದ ನನಗೆ ಇವತ್ತು ಈ ಸಿಚುಯೇಷನ್ ಬರುತ್ತೆ ಅಂತ. ನಿನ್ಗೆ ಅವ್ರಿನ್ನ ಕಾಲ್ ಮಾಡಿಲ್ಲ ಅಂದ್ರೆ ನಿನ್ ಮರ್ತು ಎಲ್ಲರೂ ಅಲ್ಲಿ ಸಖತ್ ಎಂಜಾಯ್ ಮಾಡ್ತಿರ್ಬೋದು. ನೀನ್ ಖುಷಿಯಾಗಿರ್ಬೇಕು ಅಂದ್ರೆ ನಾನ್ ನಿನ್ನಿಂದ ದೂರ ಇರ್ಬೇಕಾ ಹರ್ಷ? ಬಟ್ ವೈ? ಹಾ, ಅಟ್ಲೀಸ್ಟ್ ಮಾವಿನ್ಲಾ ಆದ್ರೂ ಕಾಲ್ ಮಾಡ್ಬೋದಾಗಿತ್ತಲ್ವೇ ನನ್ಗೆ. ಇದ್ರಲ್ಲೇನು ಆಶ್ಚರ್ಯ ಇಲ್ಲ ಕಣೆ, ಇದು ಹೀಗೆ ಆಗತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಐ ಥಿಂಕ್ ನಾನೊಬ್ಳು ಮಾನ್ಸಿ ಅಂತ ಇದ್ದೀನಿ ಅಂತ ಅವ್ರಿಗೆ ರಿಮೈಂಡ್ ಮಾಡ್ಬೇಕನ್ಸುತ್ತೆ. ಲೆಟ್ ಮೀ ಓನ್ಲಿ ಕಾಲ್. ಡೋಂಟ್ ಕಾಲ್. ನೀನ್ ಹೀಗ್ ಮಾಡಿನೇ ನಿನ್ ಬೆಲೆನ ಕಳ್ಕೊಂಡಿರೋದು. ಲೆಟ್ ದೆಮ್ ಓನ್ಲಿ ಕಾಲ್. ಆದ್ರೆ ನಾನು ಆಗ್ಲೇ ಕಾಲ್ ಮಾಡಿದಾಗ ನಾನೇ ಬರ್ತೀನಿ ಅಂತ ಹೇಳಿದ್ನಲ್ಲ, ಮೇ ಬಿ ಅವ್ರು ನನಗೋಸ್ಕರ ವೇಟ್ ಮಾಡ್ತಿರ್ಬೋದು. ಈಗ್ಲೂ ಅವರೇ ಕಾಲ್ ಮಾಡ್ತಾರೆ, ಪ್ಲೀಸ್ ವೇಟ್. ಕಾಲ್ ಬಂತು ನೋಡು. ಈಗ ಅವರನ್ನ ಟೆಸ್ಟ್ ಮಾಡೋ ಟೈಮ್. ಮೇಕ್ ಇಟ್ ಮೀನಿಂಗ್ಫುಲ್. ಹೇಳು ಹರ್ಷ, ಟೆಲ್ ಮೀ. ಏನ್ ಹೇಳ್ಬೇಕು? ಕೋಪ ಮಾಡ್ಕೊಂಡಿದ್ಯಾ? ಇನ್ನೇನ್ ಮಾಡ್ಕೊಳ್ಳಿ ಮಾನ್ಸಿ, ನೀನ್ ಇನ್ನೂ ಯಾಕೆ ಬಂದಿಲ್ಲ? ಇಲ್ಲಿ ಎಲ್ರು ನಿನ್ಗೋಸ್ಕರ ಇನ್ನೆಷ್ಟೊತ್ತು ಕಾಯ್ಬೇಕು? ಅವ್ರ ಇನ್ವಿಟೇಷನ್ಗೆ ವ್ಯಾಲ್ಯೂ ಇಲ್ವಾ? ಟೆಲ್ ಮೀ ಒನ್ ಥಿಂಗ್, ಬ್ರೋಯಿನ್ಲ ಬಂದ್ರಾ? ಇನ್ನೂ ಬಂದಿಲ್ಲ ಮಾನ್ಸಿ. ಐ ಥಿಂಕ್ ದಾದಾ ಇನ್ನೇನೋ ಬಂದ್ಬಿಡ್ತಾರೆ. ನೀನ್ ಬೇಗ ಬಾ. ಆಕ್ಚುಲಿ ಫಸ್ಟ್ ಬರ್ಬೇಕಾಗಿರೋದು ಬ್ರೋಯಿನ್ಲ. ಅವ್ರನ್ನ ಬಂದ್ರ ಅಂತ ಕೇಳದ್ ಬಿಟ್ಟು ನೀನ್ ನನಗ್ ಕಾಲ್ ಮಾಡಿ ಯಾಕೆ ಹಿಂಸೆ ಮಾಡ್ತಿದ್ಯಾ? ಅಲ್ಲ ಹರ್ಷ, ಅವ್ರನ್ನ ಬಿಟ್ಟು ನಾವೆಲ್ಲ ಗ್ಯಾಂಗ್ ಕಟ್ಕೊಂಡು ಹೋದ್ರೆ ಏನ್ ಅರ್ಥ? ಮಾನ್ಸಿ, ನೀನ್ ಏನ್ ಅನ್ಬೇಕು ಅನ್ಕೊಂಡಿದ್ಯಾ? ಪ್ಲೀಸ್ ಕಮ್ ಟು ದ ಪಾಯಿಂಟ್. ಹರ್ಷ, ಆಕ್ಚುಲಿ ಐ ನೀಡ್ ಅ ಫೇವರ್. ಏನು? ಹೇಗೂ ಬ್ರೂಯಿನ್ಲೋ ಬರ್ತಾರಲ್ವಾ, ಹಾಗೆ ನನ್ನ ಪಿಕ್ ಮಾಡ್ಕೊಳ್ಳೋದಕ್ಕೆ ಹೇಳ್ತೀಯಾ? ನಾನು ಅವ್ರ ಜೊತೆನೆ ಬರ್ತೀನಿ. ಯಾಕೆ? ಯಾಕೆ ಅಂದ್ರೆ ಈಗ ನೀನು ಅಲ್ಲಿಂದ ಇಲ್ಲಿಗೆ ಬಂದು ನನ್ನ ಪಿಕ್ ಮಾಡೋದಕ್ಕೆ ಲೇಟ್ ಆಗುತ್ತೆ. ಸೊ ಇಟ್ಸ್ ಬೆಟರ್ ಯು ಆಸ್ಕ್ ಹಿಮ್ ಟು ಪಿಕ್ ಮೀ. ಮಾನ್ಸಿ, ವಾಟ್ಸ್ ರಾಂಗ್ ವಿತ್ ಯು? ನಾನು ನಿನಗೆ ಆಲ್ರೆಡಿ 4 ಸಲ ಕಾಲ್ ಮಾಡಿದ್ದೀನಿ. 4 ಸಲ ಫೋನ್ ಮಾಡಿದವು ಏನಂದೆ ನೀನು? ಹಾಯ್ ನೋ, ನಾನೇ ಬರ್ತೀನಿ ಅಂತ ಹೇಳ್ದೆ. ಮತ್ತೆ ನಿನ್ನ ಫ್ರೆಂಡ್ನ ನೋಡೋದಕ್ಕೆ ನೀನ್ ತಾನೇ ಹೋಗಿರೋದು. ನಾನೇ ಬರ್ತೀನಿ ಅಂತ ನೀನ್ ತಾನೇ ಹೇಳಿ.
ನೀವೆಲ್ಲ ನಾನು ಬರಲ್ಲ ಅಂತ ಆರಾಮಾಗಿದ್ದೀರಾ ಅಲ್ವಾ? ನಾನು ಅನು ಮನೆಗೆ ಬರೋದು ನಿನ್ಗೆ ಇಷ್ಟ ಇಲ್ವಾ? ಯಾಕೇನೇನು ಮಾತಾಡ್ತಿದ್ಯಾ? ಮತ್ತೆ ನಿಮ್ಗೆ ಯಾರಿಗೂ ನನ್ನ ಮೇಲೆ ಕೇರೇ ಇಲ್ವಲ್ಲ? ಮಾನ್ಸಿ, ನಿಜವಾದ ವಿಷಯ ಏನು ಗೊತ್ತಾ, ನಾವು ನಿನಗೆ ಬೇಕಾಗಿಲ್ಲ. ಅದಕ್ಕೆ ಅಲ್ವಾ ನಾನೇ ಈಗ ನಿನ್ನ ಕಾಲ್ ಮಾಡಿದ್ದು. ಮಾನ್ಸಿ, ನಿಜವಾಗ್ಲೂ ನಿನ್ನ ತಲೆ ಕೆಟ್ಟಿದೆ. ಇಲ್ಲಿಗೆ ಬರ್ತೀಯ ಅಂತ ಕೇಳೋದಕ್ಕೆ ಅದು ಎಷ್ಟು ಸಲ ಫೋನ್ ಮಾಡಿದ್ದೀನಿ ಅಂತ ನಿನ್ನ ಕಾಲ್ ಹಿಸ್ಟ್ರಿ ತೆಗೆದು ನೋಡು. ಅದು ಯಾರಿಗೆ ಜಾಸ್ತಿ ಕೇರ್ ಇದೆ ಅಂತ ನಿನಗೆ ಚೆನ್ನಾಗಿ ಗೊತ್ತಾಗುತ್ತೆ. ಎಲ್ಲದರಲ್ಲೂ ತಪ್ಪು ಹುಡುಕ್ತಾಳೆ. ವಾಟ್ಸ್ ರಾಂಗ್ ವಿತ್ ಯು? ಅಲ್ಲ, ಇದನ್ನೆಲ್ಲ ನಾನು ನಿನ್ನನ್ನು ಕೇಳಬೇಕು, ನೀನು ನೋಡಿದ್ರೆ ನನ್ನೇ ಕೇಳ್ತಿದ್ಯಾ? ಇದ್ರ ಮೇಲೆ ನಿನ್ನ ಜೊತೆ ಮಾತಾಡೋಕ್ಕಾಗಲ್ಲ ಮಾನ್ಸಿ. ಮಾನ್ಸಿ, ಒಂದು ಕೆಲಸ ಮಾಡು, ನಿನ್ಗೆ ಇಷ್ಟ ಇದ್ರೆ ನೀನು ಇಲ್ಲಿಗೆ ಬಾ, ಇಲ್ಲಾಂದ್ರೆ ಬಿಡು. ನೀನು ಎಲ್ಲಿದ್ಕೊಂಡು ಈ ಮಾತನ್ನ ಹೇಳ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಹರ್ಷ. ಎಲ್ರೂ ಮುಂದೆ ನನ್ನ ಈ ಥರ ಟ್ರೀಟ್ ಮಾಡ್ತಿದ್ಯಾ? ಮಾನ್ಸಿ ಪ್ಲೀಸ್, ಸುಮ್ಮನೆ ವಿಷಯನ ದೊಡ್ಡದು ಮಾಡಬೇಡ. ಇಲ್ಲಿರೋರು ಎಲ್ಲರೂ ನಮ್ಮವರೇ, ಆ್ಯಂಡ್ ಎಲ್ಲರೂ ನೀನು ಯಾವಾಗ ಬರ್ತೀಯ ಅಂತ ಕಾಯ್ತಾ ಇದ್ದಾರೆ. ಯಾರು ನನ್ನವರು ಹರ್ಷ? ಹಾ, ನನಗೆ ಬೇಜಾರಾಗಿದೆ ಅಂತ ಗೊತ್ತಿದ್ರು ಮಾರ್ನಿಂಗ್లో ಒಂದು ಫೋನ್ ಕಾಲ್ ಮಾಡಿದ್ರ ನನಗೆ ಬೆಲೆನೇ ಇಲ್ವಾ? ಹೀಗೆ ಬೆಲೆ ಇಲ್ಲ ಅಂತ ಪದೇ ಪದೇ ಕೇಳೋ ಬದಲು ನೀನು ಹಾಗೆ ನಡ್ಕೊಂಡ್ರೆ ನಾವು ಅದನ್ನ ನೀನು ಕೊಡ್ತೀವಿ. ಹೌ ಮೀನ್ ಯು ಆರ್? ನಾನು ನಿನ್ನ ಹೆಂಡತಿ ಅನ್ನೋ ನೆನಪು ನಿನಗಿದೆ ಅಲ್ವಾ? ಅದಕ್ಕೆ ಇಷ್ಟು ಪೇಷನ್ಸ್ ಇಟ್ಕೊಂಡು ಮಾತಾಡ್ತಿರೋದು ಮಾನ್ಸಿ. ದಿಸ್ ಇಸ್ ಟೂ ಮಚ್ ಹರ್ಷ. ನೀನು ಮಾರ್ನಿಂಗ್లో ಅನುಗ್ ಎಷ್ಟು ಕೇರ್ ಮಾಡ್ತೀರಾ, ಆದ್ರೆ ನನ್ನ ಹತ್ರ ಯಾಕೆ ಇಷ್ಟು ರೂಡಾಗಿ ಬಿಹೇವ್ ಮಾಡ್ತಿದ್ದೀರಾ? ಮಾನ್ಸಿ ಪ್ಲೀಸ್, ಈಗ ಆ ಮಾತೆಲ್ಲ ಬೇಕಾಗಿಲ್ಲ. ಅಂಡ್ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಟು ಟಾಕ್. ಯಾಕೆ ಮಾತಾಡಬಾರ್ದು? ಬ್ರೋ ಇನ್ ಲಾ ಅವ್ರ ಹೆಂಡತಿನ ಕರ್ಕೊಂಬರೋದಕ್ಕೆ ನಾವ್ ಇಡೀ ಕುಟುಂಬದ ಸಮೇತ ಹೋಗ್ಬೇಕು. ಅದೇ ತರ ನಾನು ಆ ಮನೆ ಸೊಸೆ ತಾನೆ, ಅವಳನ್ನಂದ್ರೆ ಅಷ್ಟು ಪ್ಯಾಂಪರ್ ಮಾಡ್ತೀರಾ, ನನಗೆ ಯಾಕೆ ಕೇರೇ ಮಾಡಲ್ಲ? ಮಾನ್ಸಿ ಕಂಪೇರ್ ಮಾಡಬೇಡ, ನೀನು ಬೇರೆ ಅದಕ್ಕೆ ಬೇರೆ. ದಿಸ್ ಇಸ್ ಡಿಸ್ಗಸ್ಟಿಂಗ್. ಯು ಆರ್ ಇನ್ಸಲ್ಟಿಂಗ್ ಮೀ ಹರ್ಷ. ನೀನ್ ನಿನ್ ಹೆಂಡತಿಗೆ ಬೆಲೆ ಕೊಡ್ತಿಲ್ಲ. ಮಾನ್ಸಿ, ಈಗ ಎಲ್ಲರೂ ಇಲ್ಲೇ ಇದ್ದಾರೆ, ಪ್ಲೀಸ್ ಈ ವಿಷಯನ ಇಲ್ಲೇ ಬಿಟ್ಬಿಡು. ಯಾಕೆ ಬಿಡ್ಲಿ? ಅನು ಏನೇ ಮಾಡಿದ್ರು ಅದೆಲ್ಲ ನಮ್ಮನೆ ಒಳ್ಳೇದಕ್ಕೆ. ನಾನೇನ್ ಮಾಡಿದ್ರು ಅದ್ ಯಾರಿಗೂ ಕೇರೇ ಇಲ್ಲ. ನೋ ಬಡಿ ಕೇರ್ಸ್ ಫಾರ್ ದಟ್. ಅವಳೇನಾದ್ರೂ ಬೇಜಾರಾಗಿದ್ದಾಗ ಅವಳ ಅಮ್ಮನ ಮನೆಗೆ ಹೋಗ್ತಾಳೆ, ಅದನ್ನ ದೊಡ್ಡ ತ್ಯಾಗ ಅಂತ ಕನ್ಸಿಡರ್ ಮಾಡ್ತೀರಾ? ಇಷ್ಟಕ್ಕೂ ಆ ಬ್ರೋ ಇಲ್ಲ ಅನನ್ನ ಎಷ್ಟು ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾರೆ ಅಂತ ನಿನಗೆ ಗೊತ್ತಾ? ಹಲೋ ಅಕ್ಕ. ಅಕ್ಕ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ. ನಾನ್ ಸಮಾಧಾನ ಮಾಡ್ಕೊಳ್ಳೋ ಅಂಥದ್ದೇನೂ ಇಲ್ಲ. ಆಗ್ಬೇಕಾಗಿರೋರ್ಗೆ ಹೇಳು. ಅಕ್ಕ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ನೀವು ಆತರದಲ್ಲಿ ನಿರ್ಧಾರನ ತಗೋಬೇಡಿ. ಅನು, ನೀನ್ ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತಿದ್ಯಾ? ನೀನೀಗ ಪ್ರೆಗ್ನೆಂಟ್ ಅನ್ನೋದು ನಿನಗೆ ನೆನಪಿರ್ಲಿ. ಸುಮ್ಮನೆ ನೀನ್ ಏನೇನೋ ಯೋಚನೆ ಮಾಡಿ ಸ್ಟ್ರೆಸ್ ತಗೊಂಡ್ರೆ ಆಮೇಲೆ ಇದಕ್ಕೂ ನಾನೇ ಕಾರಣ ಆಗ್ತೇನೆ. ಆಮೇಲೆ ಸುಮ್ನೆ ನನಗೆ ಬೈಯೋರ್ಗೆ ಇನ್ನೊಂದು ರೀಸನ್ ಸಿಗೋ ಹಾಗೆ ಮಾಡ್ಬೇಡ ಪ್ಲೀಸ್. ಅಕ್ಕ, ನಿಮ್ಮನ್ನ ಇಲ್ಲಿ ಯಾರು? ಅನು ಪ್ಲೀಸ್ ಬೇಡ, ಇದ್ರ ಬಗ್ಗೆ ಏನ್ ಡಿಸ್ಕಷನ್ ಬೇಡ. ಈಗೇನಾದ್ರೂ ನೀನ್ ನನ್ನ ಜೊತೆ ಮಾತಾಡ್ತಿದ್ಯಾ ಅಂತಂದ್ರೆ ಆಮೇಲೆ ನನ್ನಿಂದನೇ ಸಫರ್ ಆಗ್ತಿದ್ಯಾ ಅಂತ ಎಲ್ರು ಹೇಳ್ತಾರೆ. ನೀವ್ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಯಾಕೆ ಅಂದ್ರೆ ಫಸ್ಟ್ ಆಫ್ ಆಲ್ ಇಲ್ಲಿ ನನಗೆ ಏನೇ ಆದ್ರೂ ಯಾರಿಗೂ ಏನೂ ಅನ್ಸಲ್ಲ. ನನ್ನ ಮನೇಲಿ ಇದ್ರು ಇಲ್ಲ ಅಂದ್ರು ಏನೂ ಡಿಫ್ರೆನ್ಸ್ ಇಲ್ಲ. ಆದ್ರೆ ನೀನ್ ಆ ಮನೇಲಿದ್ರೆ ಎಲ್ರಿಗೂ ಜೀವ ಬರುತ್ತೆ. ಎಲ್ರಿಗೂ ನೀನ್ ಚೆನ್ನಾಗಿರೋದು ಮಾತ್ರ ಇಂಪಾರ್ಟೆಂಟ್. ನೀನ್ ಚೆನ್ನಾಗಿರೋ ಅಂಡ್ ಯು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಕ್ಕ. ನಾವೆಲ್ಲರೂ ಒಂದೇ ಮನೆಯವರು. ನೀವು ಹೀಗೆ ಮಾತಾಡೋದ್ರಲ್ಲಿ ಅರ್ಥನೇ ಇಲ್ಲ. ಹೌದಲ್ವಾ? ಏನೂ ಅರ್ಥ ಇಲ್ಲ. ಸೊ ಲೆಟ್ಸ್ ನಾಟ್ ಟಾಕ್. ನೀನೊಬ್ಳೆ ಆ ಮನೆಗೆ ಇಂಪಾರ್ಟೆಂಟ್. ಇದನ್ನ ನೀನು ಅರ್ಥ ಮಾಡ. ನೀನ್ ಬೆಳಗ್ಗೆ ಮೀಟ್ ಮಾಡಿದಾಗ ನೀನ್ ಮುಂಚಿನ ತರ ಸ್ಪಾರ್ಕ್ ಆಗಿಲ್ಲ ಅಂತ ಅನ್ನಿಸ್ತು. ನೀನ್ ಏನೋ ಯೋಚನೆ ಮಾಡ್ತಿರ್ಬೇಕು ಅಂತಾನೆ ನಾನು ಹೀಗೆ ಮಾಡಿದ್ದು. ನೋಡ್ ಮಾನ್ಸಿ,
ನಿಂಗೆ ನಿಜ ಗೊತ್ತಾಗಿದೆ ಅಂತ ಅವರು ಆರಾಮಾಗಿ ಇದ್ಬಿಡ್ತಾರೆ. ಆದ್ರೆ ನೀನೀಗ ನಿನ್ ಗಂಡನೇ ನಿನ್ ಹಿಂದೆ ಬರ್ಲಿ ಅಂತ ಅನ್ಕೊಂಡ್ರೆ ವೆಲ್ ಅಂಡ್ ಗುಡ್. ಇಲ್ಲ, ನೀನೇ ಮೇಲ್ ಬಿದ್ದು ಹೋದ್ರೆ ಇನ್ನಷ್ಟು ಬೆಲೆ ಕಳ್ಕೊತ್ಯ. ಯೋಚನೆ ಮಾಡು. ನಾನು ಆ ಮನೆಗೆ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಹರ್ಷ ನನ್ನ ಮಿಸ್ ಮಾಡ್ಕೋಬೇಕು, ನನಗೋಸ್ಕರ ಹಂಬಲಿಸ್ಬೇಕು. ಅಮ್ಮ ತುಂಬಾ ವರ್ಷ ಆದ್ಮೇಲೆ ಇಲ್ಲಿಗೆ ಬರ್ತಿರೋದಾ? ಅದಕ್ಕೆ ಟೆನ್ಷನ್ ಆಗ್ತಿರೋದು. ಡೋಂಟ್ ವರಿ, ಅವ್ರು ಇಲ್ಲೇ ಎಲ್ಲೋ ಸುತ್ತಕ್ಕೆ ಹೋಗಿರ್ಬೋದು. ನನಗಂತೂ ಎಲ್ಲೂ ಕಾಣಿಸ್ತಿಲ್ಲ. ಡೋಂಟ್ ವರಿ, ಅವರು ದೂರ ಎಲ್ಲೂ ಹೋಗಿರಲ್ಲ. ಭಾವನಾ, ನೀವು ಯಾಕೆ ನಿಮ್ಮ ಅಮ್ಮಂಗೆ ಕಾಲ್ ಮಾಡಬಾರ್ದು? ಓ ಮೈ ಗಾಡ್, ಥ್ಯಾಂಕ್ಸ್. ಲೆಟ್ ಮಿ ಕಾಲ್ ಹರ್. ಕಾಲ್ ಕೂಡ ಕನೆಕ್ಟ್ ಆಗ್ತಿಲ್ಲ. ಮೇ ಬಿ ಇಂಟರ್ನೆಟ್ ಆಫ್ ಮಾಡಿದಾಳೆ ಅನ್ಸುತ್ತೆ. ಎಲ್ಲ ನಿನ್ನಿಂದಾನೇ ಆಗಿದ್ದು. ಯಾಕೆ ಬಲವಂತ ಮಾಡೋರ್ನ ಕರ್ಕೊಂಡು ಬರಕ್ ಹೋದೆ? ಪ್ಲೀಸ್ ಈಗ ಮಾತು ಬೇಡ. ಭಾವನಾ, ಪ್ಲೀಸ್ ಡೋಂಟ್ ಪ್ಯಾನಿಕ್. ನಿಮ್ಮಮ್ಮ ಎಲ್ಲೇ ಇದ್ರು ಅವ್ರನ್ನ ಹುಡುಕೊಳ್ಳೋ ಜವಾಬ್ದಾರಿ ನಂದು. ಥ್ಯಾಂಕ್ ಯು ಸೋ ಮಚ್ ಜೀಜು. ಮಿಸ್ಟರ್ ವರ್ಧನ್, ಬನ್ನಿ ಹೋಗೋಣ. ಹೆಣ್ಮಗು ಹುಟ್ಟಿದ್ರೆ ಸಾಕು. ಅಯ್ಯೋ, ಹೆಣ್ಮಗು ಹುಟ್ಟು ಜೋಪಾನ ಮಾಡಿ ಯಾವಾಗ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ತೀವೋ ಅಂತ ಮಗಳ ಮುಖ ನೋಡಿದಾಗೆಲ್ಲ ಅನ್ಕೋತೀವಿ. ವಯಸ್ಸಿಗೆ ಬರ್ತಿದ್ದಾಗೆ ಮದುವೆ ಮಾಡಿ ಜವಾಬ್ದಾರಿ ಕಳೀತು ಅನ್ಕೋತೀವಿ. ಇದೆಷ್ಟು ಸುಳ್ಳಲ್ವ ಸುಬ್ಬು? ಮಗಳ ಮಾತಿಲ್ದೆ ಮನೆ ಮೌನವಾಗಿರೋದು ನೋಡ್ತಾ ಇದ್ರೆ ಹುಚ್ಚಿಡ್ದಾಗ ಆಗ್ತಿದೆ. ಅನ್ಕೊಂಡೆ ಯಾಕೆ ಇಷ್ಟೊತ್ತಾದರೂ ಇವಳು ಈ ಥರ ಎಲ್ಲ ಮಾತಾಡಲಿಲ್ಲ ಅಂತ. ಬಾ ಒಳಗೋಗೋಣ. ನೀನು ಹೋಗು, ನಾನು ಆಮೇಲೆ ಬರ್ತೀನಿ. ಅನ್ನೂನ ಕರ್ಕೊಂಡು ಹೋಗೋಕ್ಕೆ ಅವ್ರ ಅತ್ತೆ ಮೈದನ ಎಲ್ಲ ಬಂದರು. ಈಗ ನಿನ್ನನ್ನು ಕರ್ಕೊಂಡು ಹೋಗೋಕ್ಕೆ ಯಾರು ಬರಬೇಕು? ನಿಮ್ಮ ಮನೆಯವರೆಲ್ಲ ಇನ್ನೂ ಬದುಕಿದಾರಾ? ತಮಾಷೆ ಮಾಡಬೇಡ. ಆದ್ರೆ ಯಾಕೆ ಇವತ್ತು ಹಿಂಗೆ ಮಾಡಿದ್ರು ಅಂತ ಅರ್ಥ ಆಗ್ತಿಲ್ಲ. ಸಣ್ಣ ಬಟ್ಟೆ ಅಂಗಡಿಲಿ ಕೆಲಸ ಮಾಡೋ ನನಗೇನೆ ಒಂದೊಂದ್ಸಲ ತಲೆ ಕೆಟ್ಟ. ಚೆನ್ನಾಗಿ ಮೆರೆದು ವಾಪಸ್ ಕೊಡ್ಬೇಕಾದ್ರೆ ಕಣ್ಣೀರಲ್ಲೇ ತೊಟ್ಟಿ ತುಂಬಿಸಿದ್ಲಂತೆ. ಹಂಗಾಯ್ತು ನಿನ್ ಕತೆ. ಮಗಳು ಯಾವತ್ತಿದ್ರು ಅವಳು ಗಂಡನ ಮನೆ ಸೊತ್ತು. ಗೊತ್ತು ಕಣೆ, ಅನು ಚಿನ್ನದ ಥರ ಯಾವಾಗಲೂ ಹೊಡಿತಾ ಇದ್ರೆ ಚೆನ್ನಾಗಿರುತ್ತೆ. ಜೋಪಾನ ಮಾಡೋ ನೆಪದಲ್ಲಿ ತಿಜೋರಿ ಸೇರ್ಕೊಂಡ್ಬಿಟ್ರೆ, ಬೇರೆ ರೂಪ ಪಡ್ಕೊಳ್ಳೋಕ್ಕೆ ಮತ್ತೆ ಕುಲ್ಮೆಗೆ ಬಿದ್ದೋದ್ರೆ. ಯಪ್ಪ,
ಏನೇನ್ ಯೋಚನೆ ಮಾಡ್ತೀಯ ಸುಬ್ಬು ನೀನು? ನೀನ್ ಹೇಳಿದ ಏನೇ ಆದ್ರೂ ಅನುಗ್ ಒಳ್ಳೇದೆ. ಹೌದು ಸುಬ್ಬು, ತಿಜೋರಿಲಿದ್ರೆ ಅಳಿದ್ರು ರಕ್ಷಣೆಲಿರ್ತಾಳೆ. ಒಂದ್ ವೇಳೆ ಕುಲ್ಮಿಗ್ ಬಿದ್ರೆ? ಚಿನ್ನ ಬೆಂಕಿಗ್ ಬಿದ್ರೆ ಅದ್ರ ಒಳಪು ಇನ್ನೂ ಜಾಸ್ತಿ ಆಗುತ್ತೆ. ನನ್ ಮಗಳು ಪುಟ್ಟಕ್ಕಿಟ್ ಚಿನ್ನ ಸುಬ್ಬು, ಬೆಂಕಿಲಿದ್ದಷ್ಟು ಹೇಗ್ ಒಳಿದಾಳೆ ನೋಡ್ತಿರೋ. ಇದಕ್ಕೂ ಮೀರಿ ಆ ತಾಯಿ ಆಶೀರ್ವಾದದಿಂದ ಅನು ಹುಡ್ತೋಳು. ಎಲ್ಲವನ್ನ ರಕ್ಷೆ ಸದಾ ಅನು ಮೇಲಿರುತ್ತೆ. ಮಾತನ್ನ ನಾನು ನಂಬ್ತೀನಿ ಪುಷ್ಪ. ನಂಬ್ಲೇಬೇಕು. ಅಲ್ಲ ಸುಬ್ಬು, ನಮ್ ಮಗಳು ಅಲ್ಲಿ ಕಷ್ಟಪಡ್ತಿದ್ದಾಳೆ ಅಂತ ನಾವೇ ಯಾಕೆ ಅನ್ಕೋಬೇಕು? ಹೆಣ್ಮಕ್ಳು ಎತ್ಮೇಲೆ ಅವಳನ್ನ ಗಂಡನ ಮನೆಗೆ ಕಳ್ಸ್ಕೊಡೋ ಶಕ್ತಿನೂ ಆ ದೇವ್ರೇ ಕೊಟ್ಟಿರ್ತಾನೆ. ಅಷ್ಟಕ್ಕೂ ಅನು ಇಲ್ಲಿಗಿಂತ ಸುಖವಾಗಿ ಅಲ್ಲೇ ಇರ್ತಾಳೆ ಸುಬ್ಬು. ನಿಜ ಕಣೆ, ನಮ್ಮ ಅನುಗೆ ಅಲ್ಲಿ ದೊಡ್ಡ ಕುಟುಂಬನೇ ಇದೆ, ಜೊತೆಗೆ ದೊಡ್ಡ ಜವಾಬ್ದಾರಿನೂ ಇದೆ. ಅನು ನಮ್ಮ ಕಣ್ಣಿಗೆ ಪುಟ್ಟ ಹುಡುಗಿ ಥರನೇ ಕಾಣಬಹುದು, ಆದರೆ ಈಗ ಅವಳು ತಾಯಿ ಆಗ್ತಿದ್ದಾಳಲ್ವಾ. ನೀನ್ ಈಗ ಸರಿಯಾಗಿ ಹೇಳ್ದೆ ಸುಬ್ಬು. ಹೆಣ್ಮಕ್ಳು ಮದ್ವೆ ಆಗ್ತಾರೋ ಬಿಡ್ತಾರೋ, ಗಂಡನ ಜೊತೆ ಇರ್ತಾರೋ ಇರಲ್ವೋ, ಆದ್ರೆ ಅವ್ರ ಕರ್ತವ್ಯ ಮಾತ್ರ ಯಾವತ್ತೂ ಮರೆಯಲ್ಲ. ಯಾವುದೋ ಒಂದ್ ಟೈಮಲ್ಲಿ ಎಲ್ಲಾ ಜವಾಬ್ದಾರಿನೂ ತಗೊಳ್ಳೋಷ್ಟು ಬೆಳಿತಾರೆ. ಕೆಲವು ಹೆಣ್ಮಕ್ಳು ಅಪ್ಪ ಅಮ್ಮ ಅತ್ತೆ ಮಾವ ಮಕ್ಕಳನ್ನ ನೋಡ್ಕೊಂಡು ಸಂಸಾರನ ಹೇಗ್ ನಡೆಸ್ತಾರೆ ಗೊತ್ತಾ? ಆ ಕಷ್ಟ ನಮ್ಮ ಮನುಗಿದೆಯಾ ಹೇಳು? ನೀನ್ ಹೇಳೋದು ಸತ್ಯ ಪುಷ್ಪ, ನನಗೆ ಈಗ ನೆಮ್ಮದಿ ಆಯ್ತು. ಪುಷ್ಪ, ಅಡುಗೆ ಮನೆಯಲ್ಲಿ ಮುಸ್ರೆ ಪಾತ್ರೆಗಳೇನಾದ್ರು ಇದೆಯೇ? ಯಾಕೆ? ಇವತ್ತು ಮನ್ಸು ತುಂಬಾ ನಿರಾಳವಾಗಿದೆ, ನಿನ್ ಜೊತೆ ಸೇರ್ಕೊಂಡು ಮುಸ್ರೆ ತಿಕ್ಕಣ ಅಂತ. ಹಾಗೆ ಫಸ್ಟ್ ಕ್ಲಾಸ್ ಶುಂಠಿ ಟೀ ಮಾಡ್ಕೊಟ್ಬಿಡ್ತೀನಿ. ಅವಳು ನಿನ್ನನ್ನ ಆದಷ್ಟು ಬೇಗ ಮನೆ ಕರ್ಕೊಂಡ್ ಬಾ ಅಂತ ಹೇಳಿದಾಗ ನಿಜವಾಗ್ಲೂ ಗಾಬರಿ ಆಯ್ತು. ಅದಕ್ಕೆ ಆರ್ಯ ಬರೋವರೆಗೂ ಕಾಯ್ದೆ ನಿನ್ನ ಮನೆ ಕರ್ಕೊಂಡು ಹೋಗ್ತಾ ಇದ್ದೆ. ನಿನ್ಗೆ, ಸುಬ್ಬು ಅವ್ರಿಗೆ, ಪುಷ್ಪಾಗೆ ಇದರಿಂದ ಬೇಜಾರಾಗಿರ್ಬೋದಲ್ವಾ? ಇಲ್ಲ ಅಮ್ಮ, ಅಪ್ಪ ಅಮ್ಮಂಗೇನು ಬೇಜಾರಿಲ್ಲ, ಅವ್ರು ಖುಷಿಯಾಗೇ ಇದ್ದಾರೆ. ಆರ್ಯ ಸರ್ ಬರ್ಲಿಲ್ವಲ್ಲ ಅನ್ನೋ ಸಣ್ಣ ಬೇಜಾರಿದೆ ನನಗಷ್ಟೇ. ಅದ್ಬಿಟ್ರೆ ಜೋಗ್ತವ ಹೇಳೋದೆಲ್ಲ ನಮ್ಮ ಒಳ್ಳೇದಕ್ಕೆ ಅಲ್ವಾ ಅಮ್ಮ? ಹೌದನು, ಜೋಗ್ತವ ಹೇಳಿದ ಎಲ್ಲಾ ಮಾತುಗಳನ್ನ ಇದುವರೆಗೂ ಚಾಚು ತಪ್ಪದೆ ಪಾಲಿಸ್ಕೊಂಡು ಬಂದಿದ್ದೀನಿ. ಇದನ್ನು ಹಾಗೆ ಮಾಡಿದ್ದೀನಿ. ಆರ್ಯ ಬಿಡುವಿದ್ದ ದಿವಸ ನೀನು ಅವನ್ನ ಮನೆಗೆ ಕರ್ಕೊಂಡು ಹೋಗು. ಸುಬ್ಬು ಅವ್ರಿಗೂ ಆತಂಕ ಕಡಿಮೆ ಆಗತ್ತೆ. ಆಯ್ತಮ್ಮ. ನಡಿ, ಅಮ್ಮನವ್ರ ದರ್ಶನ ಮಾಡ್ಕೊಂಡು ಮನೆಗೆ ಹೊರಡೋಣ. ಅಮ್ಮ, ರಾಜನಂದಿನಿ ವಿಲಾಸದಿಂದ ಅಪ್ಪ ಅಮ್ಮನ ಜೊತೆಗೆ ಹೋಗಿದ್ದೆ. ವಾಪಸ್ ಮನೆಗೆ ಬರುವಾಗ ಆರ್ಯ ಸರ್ ಜೊತೆಗೆ ಬರ್ತೀನಿ ಅಂತ ತುಂಬಾ ಆಸೆನ ಇಟ್ಕೊಂಡಿದ್ದೆ. ನನ್ಗೆ ಅರ್ಥ ಆಗುತ್ತೆ. ಈಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂದ್ರೆ ಆ ತಾಯಿಗೂ ನಿನ್ ಪ್ರಾಮಾಣಿಕ ಆಸೆ ಗೊತ್ತಾಗಿ ಅದನ್ನ ಪೂರ್ತಿ ಮಾಡ್ತಾಳೆ. ನೋಡ್ತಾ ಇರು. ಸರಿ ಅಮ್ಮ, ಬನ್ನಿ. ಏನು ಆದರೆ ಈಗ ಮಗಳನ್ನ ನೋಡೋ ನೆಪದಲ್ಲಿ ತವ್ರಿಗೆ ಬಂದಿರೋದು ತುಂಬ ಸಂತೋಷ.
ಬೆಂಕಿ ಸಣ್ಣ ಕಿಡಿಗ ಗಾಳಿ ಬೀಸಿದ್ರ ಹೊತ್ತುರಿಯೋ ಬೆಂಕಿ ಆಗ್ತದ. ಅದ ಗಾಳಿ ಜೋರಾಗಿ ಬೀಸಿದ್ರ ಬೆಂಕಿ ಆರೋಗ್ತದ. ಎಲ್ಲ ನೀನೇ ತಾಯಿ. ಉಧೋ ಎಲ್ಲಮ್ಮ. ನಮ್ಮ ಯಜಮಾನ್ರ ಮಾತನ್ನ ಮೀರಿದವಳಲ್ಲ. ಆದ್ರೆ ಇವಾಗ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಂಜೀವಿನಿ, ನೀನಾಗಿ ನೀನು ಬಿಟ್ಟು ಹೋದ ತವರಿಗೆ ಮತ್ತೆ ವಾಪಸ್ ಬಂದಿದ್ಯಾ. ಇವಾಗ ನಾನು ಏನ್ ಮಾಡ್ಲಿ? ಅಮ್ಮ, ಹಳೆ ವಿಷಯಗಳನ್ನೆಲ್ಲ ಮನ್ಸಲ್ಲಿಟ್ಕೊಂಡು ಇವತ್ತಿನ ನಿರ್ಧಾರನ ಮಾಡಬಾರ್ದು ಅಲ್ವಾ ಅಮ್ಮ? ಅವತ್ತಿನ ಸ್ಥಿತಿನೇ ಬೇರೆ, ಇವತ್ತಿನ ಸ್ಥಿತಿನೇ ಬೇರೆ. 30 ವರ್ಷ ಆದ್ಮೇಲೆ ಅವ್ರು ಮತ್ತೆ ವಾಪಸ್ ಬಂದಿದ್ದಾರೆ. ಇದು ಖುಷಿ ಪಡೋ ವಿಚಾರ ಅಲ್ವಾ? ಯು ಆರ್ ರೈಟ್ ಅನ್ನು. ಎಲ್ಲರ ಜೀವನದಲ್ಲೂ ಕಹಿ ಘಟನೆ ನಡೆದಿರುತ್ತೆ. ಅದನ್ನ ಈಗಲೂ ಮನಸ್ಸಲ್ಲಿಟ್ಕೊಂಡು ಯಾಕೆ ನಮ್ಮ ಮನಸ್ಸನ್ನ ಕಹಿ ಮಾಡ್ಕೋಬೇಕು? ನಡೆದಿರೋದನ್ನೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತು ಮುಂದಕ್ಕೆ ಹೋಗ್ಬೇಕು ಅಲ್ವಾ? ಸಂಜೀವಿನಿ ಅಮ್ಮ, ನೀವು ಹಳೆ ವಿಷಯಗಳನ್ನೆಲ್ಲ ಮನ್ಸಲ್ಲಿಟ್ಕೊಳ್ದೆ ನೀವು ರಾಜನಂದಿನಿ ವಿಲಾಸಕ್ಕೆ ಅಂದ್ರೆ ನಿಮ್ ತವ್ರ ಮನೆಗೆ ನೀವು ಧಾರಾಳವಾಗಿ ಬರ್ಬೋದು. ನಮ್ಮೆಲ್ರಿಗೂ ಖುಷಿನೇ. ಮನೆ ಬಿಟ್ಟು ಹೋದವಳು ಇವಳು ಹೋದ್ರೆ ಶಾಶ್ವತವಾಗಿ ನಮ್ಮ ಪಾಲಿಗಿಲ್ಲ ಅಂತ ಹೇಳಿದ್ದು ರಾಜವರ್ಧನ್ ಅವರು. ಈಗ ನಾನು ಯಾವ ನಿರ್ಧಾರ ತಗೋಬೇಕು ಅಂತ ನನಗೂ ತೋಚ್ತಾ ಇಲ್ಲ. ಆದ್ರೂ ಅತ್ತಿಗೆನ ತಾಯಿ ಸ್ಥಾನದಲ್ಲಿ ನೋಡ್ತಾರೆ. ಆ ಜಾಗದಲ್ಲಿ ನಿಂತು ಸಂಜೀವಿನಿನ ಮನೆಗ್ ಬಾ ಅಂತ ಕರೆಯೋಕೆ ಸಿದ್ಧ ಇದ್ದೀನಿ. ಆದ್ರೆ ಇವಳು ಬರ್ಬೇಕಷ್ಟೆ. ಓ ಮೈ ಗಾಡ್, ಏನ್ ನಡೀತಾ ಇದೆ? ದಿಸ್ ಇಸ್ ಸೋ ಕನ್ಫ್ಯೂಸಿಂಗ್. ಅಮ್ಮ, ಲೆಟ್ಸ್ ಗೋ ಬ್ಯಾಕ್. ಅಕ್ಕ ನೋಡಿದ್ರೆ ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾನೆ ಇದ್ದಾಳೆ. ಅವಳ ಕತೆ ಹೇಳೋಕ್ಕಿಂತ ಮುಂಚೆ ಇನ್ನೊಂದ್ ಕತೆ ಶುರು ಆಗಿದೆ. ಯಾಕಾದ್ರೂ ಬಂದಿದೀವಿ ಅನಿಸ್ತಿದೆ ಅಮ್ಮ. ಲೆಟ್ಸ್ ಗೋ ಬ್ಯಾಕ್. ತಲೆ ಕೆಡ್ತಿದೆ. ಯಾಕೆ ಹೀಗಂತ ಇದ್ದೀರಾ ಭಾವನಾ? ಜೀವನ ಮನುಷ್ಯನಿಗೆ ಪ್ರತಿ ಕ್ಷಣ ಹೊಸದೇನೋ ಕೊಡ್ತಾ ಇರುತ್ತೆ. ಕಳೆದು ಹೋದಂಥ 2 ಕುಟುಂಬಗಳು ಮತ್ತೆ ಒಂದಾಗ್ತಿದೆ. ಅದಕ್ಕಿಂತ ಇನ್ನೇನು ಬೇಕು ಹೇಳಿ? ಅಮ್ಮ, ನನ್ನ ಪ್ರಕಾರ ಸಂಜೀವಿನಿ ಅತ್ತೆ ಮತ್ತೆ ಅವ್ರ ಮಕ್ಕಳು ನಮ್ಮ ಮನೆಗೆ ಬರಬೇಕು. ಹಳೇದನ್ನೆಲ್ಲ ಮರೆತು ಖುಷಿಯಾಗಿರ್ಬೇಕು. ಇದಕ್ಕೆ ನೀವೇನಂತೀರಾ? ಇದಕ್ಕೆ ಉತ್ತರ ನಾನಲ್ಲ, ಅವಳು ಹೇಳ್ಬೇಕು. ಅದ್ಗಿಲ್ಗೆ ನಾನಿಲ್ಲಿರೋದು ಇಷ್ಟ ಇಲ್ಲ ಅಂದ್ರೆ ನಾನು ಈಗಲೇ ವಾಪಸ್ ಹೊರಟೋಗ್ತೀನಿ. ಅದು ನನ್ನ ಮಗಳ ಜೊತೆಗೆ. ನನ್ನ ಚಿಕ್ಕ ಮಗ ಹರ್ಷವರ್ಧನ್ ರಾಜನಂದಿನಿ ಆದ್ಮೇಲೆ ಹುಟ್ಟಿದ್ದು ಅನ್ಸುತ್ತೆ. ತುಂಬಾ ಚಿಕ್ಕವನು. ಅಮ್ಮಾರೆ ನಮಸ್ಕಾರ ರೀ. ಬರ್ರಿ. ಹಳೆ ಮುಖಗಳನ್ನೆಲ್ಲ ಈ ಮನೇಲಿ ಹುಡುಕ್ತಿದ್ದೀನಿ. ನಾನ್ ವಾಪಸ್ ಬಂದೆ ಅನ್ನೋ ಖುಷಿಗಿಂತ ಜಾಸ್ತಿ ಆಶ್ಚರ್ಯ ಆಗಿರ್ಬೇಕಲ್ವಾ ಹೊಸ್ಮನಿ? ಹೌದ್ರಿ. ಅಲ್ಲಮ್ಮ, ಇವ್ರಿಗೆ ಹೊಸ್ಮನಿನೂ ಗೊತ್ತಿದ್ದಾರೆ. ಆದ್ರೆ ನನಗೆ ಇವ್ರು ಯಾರು ಅಂತ ಗೊತ್ತಾಗ್ತಿಲ್ಲ. ಸಂಜೀವಿನಿ ಈ ಮನೆ ಮಗಳು. ರಾಜವರ್ಧನ್ ತಂಗಿ, ಅಂದ್ರೆ ನಿನ್ನ ಸೋದರತ್ತೆ. ಅತ್ತೇನಾ? ಇರ್ಲಿ. ಸಾರಿ, ಗೊತ್ತಾಗಿಲ್ಲ. ರಾಜ, ಈಗ ನಿಜವಾದ ಆಶ್ಚರ್ಯದ ವಿಷಯ ಏನು ಅಂತಂದ್ರೆ, ಇವ್ರು ನಮ್ಮ ಅತ್ತೆ ಮಾತ್ರ ಅಲ್ಲ, ಆರಾಧನಾ ಅವ್ರ ತಾಯಿ ಕೂಡ. ವಾಟ್ ತಾತ, ವಾಟ್ ಆರ್ ಯು ಟಾಕಿಂಗ್? ಅಮ್ಮ, ತಾತ ಏನ್ ಮಾತಾಡ್ತಿದ್ದಾರೆ? ಅವ್ರು ಕನ್ಫ್ಯೂಸ್ ಆಗಿ ಏನೇನೋ ಮಾತಾಡ್ತಿದಾರ ಅಥವಾ ನಾನೇ ಏನಾದರೂ ಮಿಸ್ಟೇಕ್ ಮಾಡ್ಕೊಳ್ಳೋಣ?
ಅಲ್ಲ, ಆರಾಧನವರು ವಿಶ್ವಾಸ್ ದೇಸ್ ಅವ್ರ ಹೆಂಡತಿ ಅಲ್ವಾ? ಹೌದು, ಆದರೆ ಆರಾಧನಾ ಅಪ್ಪ ಅಮ್ಮ ಯಾರು ಅಂತ ನಮಗ್ ಗೊತ್ತಿರ್ಲಿಲ್ಲ. ನನ್ಗೂ ಸ್ವಲ್ಪ ಹೊತ್ತು ಮುಂಚೆನೆ ಸಂಜೀವಿನಿ ಆರಾಧನಾ ತಾಯಿ ಅಂತ ಗೊತ್ತಾಗಿತ್ತು. ಸರಿ, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಅತ್ತೆ, ನನ್ ಬಗ್ಗೆ ಏನು ಹೇಳಿಲ್ಲ. ಇವಳು ಭಾವನಾ, ನಿಮ್ಮತ್ತೆ 2ನೇ ಮಗಳು. ಹಾಯ್. ಹಾಯ್. ಅತ್ಗೆ, ಅಣ್ಣ ಈ ಮನೆ ಹೀಗಿರ್ಬೇಕು ಅಂತ ಹೇಳೋದ್ನಷ್ಟೇ ಕೇಳಿದ್ದೆ. ಆದ್ರೆ ಈಗ ನೋಡ್ತಿದ್ರೆ ಅಣ್ಣ ಇನ್ನೂ ನನ್ ಕಿವಿಲ್ ಪಿಸ್ಕೊಡ್ತಿದ್ದಾನೇನೋ ಅನ್ನಿಸ್ತಿದೆ. ಸಂಜೀವಿನಿ, ಮೊದ್ಲು ಮನೆ ಒಳಗ್ ನಡಿ, ಆಮೇಲೆ ಮನೆನ ನಿಧಾನವಾಗಿ ನೋಡುವಂತೆ. ಅಷ್ಟು ದೂರದಿಂದ ಬಂದು ಸುಸ್ತಾಗಿದ್ಯಾ? ರೆಸ್ಟ್ ತಗೋ. ಅಮ್ಮ, ಅವರು ತವ್ರ ಮನೆನ ನೋಡಿ ಸುಸ್ತು, ರೆಸ್ಟು, ಯಾವ್ದು ಬೇಕು ಬೇಡ ಒಂದು ಗೊತ್ತಾಗ್ತಿಲ್ಲ ಅನ್ಸತ್ತೆ. ಆದ್ರೆ ನಿನ್ ಹೆಂಡತಿ ಅನುಗೆ ಈಗ ಜಾಸ್ತಿ ರೆಸ್ಟ್ ಬೇಕು ಆರ್ಯ. ಈಗ ತಾನೇ ಅಮ್ಮನ ಮನೆಯಿಂದ ವಾಪಸ್ ಬಂದಿದ್ದಾಳೆ. ಸಂಜೀವಿನಿ, ಇದ್ಯಾಕೆ ಈ ರೂಮ್ನ ಹೀಗೆ ನೋಡ್ತಾ ಇದೆಯಾ? ನನಗೂ ಈ ರೂಮ್ಗೂ ಒಂದ್ ಸಂಬಂಧ ಇದೆ ಅದ್ಗೆ. ನನ್ಗೀಗ್ಲೂ ತುಂಬಾ ಚೆನ್ನಾಗಿ ನೆನಪಿದೆ. ಅಣ್ಣ ಈ ಮನೆ ಸ್ಕೆಚ್ನ ನನಗೆ ತಗೊಂಬಂದು ತೋರಿಸಿ ಹೇಳ್ತಿದ್ದ, ಸಂಜೀವ್ನಿ, ನಿನಗೋಸ್ಕರ ಈ ರೂಮ್ನ ಸ್ಪೆಷಲ್ನಾಗಿ ಪ್ಲಾನ್ ಮಾಡಿದ್ದೀನಿ. ಅದ್ರ ಸ್ಪೆಷಾಲಿಟಿ ನೀನ್ ಆ ರೂಮಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಅಂತ. ಆಗಿರೋ ಅವಕಾಶ ನನಗಿಲ್ದ ಹಾಗಾಯ್ತು. ಅದ್ಗೆ ನಿಮ್ಗೇನೂ ಅಭ್ಯಂತರ ಇಲ್ಲ ಅಂದ್ರೆ ನಾನು ಈ ರೂಮಲ್ಲಿ ಉಳ್ಕೋಬೋದಾ? ಅದು ಸಂಜೀವಿನಿ, ಕ್ಷಮಿಸಿ ಅತ್ತೆ, ಈ ರೂಮಲ್ಲಿ ಯಾರೂ ಇರೋ ಹಾಗಿಲ್ಲ. ಓ, ನನ್ನ ಅಣ್ಣ ನನಗೆ ಅಂತ ಕಟ್ಸಿದ ರೂಮ್ನಲ್ಲಿ ಇನ್ನೂ ಯಾರೂ ಇಲ್ಲ ಅಂದ್ರೆ ಈ ರೂಮು ನನಗೋಸ್ಕರ ಕಾಯ್ತಿದೆ ಅಂತ ಅರ್ಥ ಅಲ್ವಾ? ಇಲ್ಲ, ನೀವು ತಪ್ಪು ತಿಳ್ಕೊತಿದ್ದೀರಾ ಅತ್ತೆ. ಈ ರೂಮ್ ಪೂರ್ತಿ ಆರ್ಯ ಸರ್ಗೆ ಸೇರಿದ್ದು. ಇದು ಆರ್ಯ ಸರ್ ಪ್ರೈವೇಟ್ ರೂಮ್. ಈ ರೂಮ್ನ ನಾವ್ಯಾರೂ ಬಳಸಲ್ಲ. ನಾವ್ಯಾರು ಅಂದ್ರೆ ನಾನು ಕೂಡ. ಹೌದು ಸಂಜೀವಿನಿ, ರಾಜನಂದಿನಿ ಮದುವೆ ಆರ್ಯನ್ ಜೊತೆ ಅನಿರೀಕ್ಷಿತವಾಗಾಯ್ತು. ಅದ್ಗೆ ರಾಜನಂದಿನಿ ಈಗ ನಮ್ ಜೊತೆ ಇಲ್ವಲ್ಲ. ರಾಜನಂದಿನಿ ಜೊತೆಲಿಲ್ಲ ಅಂತ ನಮ್ಮ ಆರ್ಯನಿಗೆ ಅನ್ನಿಸ್ತಾ ಇಲ್ಲ. ಅವನಿಗೆ ಮಾತ್ರ ಅಲ್ಲ, ನನಗೂ ಈ ಮನೇಲಿರೋ ಯಾರಿಗೂ ಹಾಗನ್ಸಲ್ಲ. ಈ ರೂಮು ನಮ್ಮ ಆರ್ಯನಿಗೆ ತುಂಬ ವಿಶೇಷ. ಅವನಿನ್ನೂ ರಾಜನಂದಿನಿ ಆ ರೂಮ್ನಲ್ಲಿ ಇದ್ದಾಳೆ ಅನ್ನೋ ಭಾವನೆಯಲ್ಲೇ ಇದ್ದಾನೆ. ಅತಿಗೆ ಸಾಕು, ನೇರವಾಗಿ ವಿಷಯಕ್ಕೆ ಬನ್ನಿ. ಈ ಮನೆ ಬಿಟ್ಟು ಹೋದೋಳು ನೀನು, ಈ ರೂಮಲ್ಲಿರೋ ಆಸೆ ನಿನಗೆ ಯಾಕೆ ಅಂತ ಹೇಳ್ತಿದ್ದೀರಾ ಅಲ್ವಾ? ತವ್ರ ಮನೆ, ಇಲ್ಲಿ ಬರೀ ನಿಮ್ಮನ್ನ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಹೇಳೋರು ನಮ್ಮ ಜೊತೆಗಿದ್ರೆ ಅದನ್ನ ತವ್ರ ಮನೆ ಅಂತ ಕರೆಯೋಕ್ಕಾಗತ್ತಾ? ನೀವು ನನಗತ್ತಿಗೆ ಮಾತ್ರ. ಸಂಜೀವ್ನಿ, ನೀನು ತಪ್ಪು ತಿಳ್ಕೊಳ್ತಾ ಇದ್ಯಾ? ಅಮ್ಮ, ನೀನೇ ಹೇಳಿದ್ದೆ ನಾವು ಬದುಕು ಕಟ್ಕೊಳ್ಬೇಕಾದ್ರೆ ಎಷ್ಟೋ ವಿಷಯಗಳಲ್ಲಿ ರಾಜಿ ಆಗ್ಬೇಕು ಅಂತ. ಅದಕ್ಕೆ ಕೇಳ್ತಾ ಇದ್ದೀನಿ, ನಿನ್ನ ಉದ್ದೇಶ ಏನು ಅಂತ. ನನ್ನನ್ನು ಅಷ್ಟು ಸ್ವಾರ್ಥಿ ಮಾಡಬೇಡ ಕಂದ, ನಾನು ಅಷ್ಟು ಕೆಟ್ಟೋಳಲ್ಲ. ಆದರೆ
ನನ್ನಿಂದ ತಪ್ಪಾಗಿದೆ. ಕೆಲವು ಸಲ ನಾನೇ ಬೇಕಂತ ತಪ್ಪು ಮಾಡಿದ್ದೀನಿ. ಅದಕ್ಕೆ ಆ ತಪ್ಪುಗಳೆಲ್ಲ ತಿದ್ಕೊಳ್ಳೋಣ ಅಂತಲೇ ಅದನ್ನು ಡಿಸೈಡ್ ಮಾಡಿ ಅಲ್ಲಿಂದ ನಾನು ಇಲ್ಲಿಗೆ ಬಂದೆ. ನಾನು ಇಲ್ಲೇ ಮೊದಲನೇ ತಪ್ಪು ಮಾಡಿರೋದ್ರಿಂದ ಇಲ್ಲಿಂದಾನೇ ಸರಿಪಡಿಸ್ಕೊಳ್ಳೋಣ ಅಂತ ನನ್ನ ಮನಸ್ಸು ಹೇಳ್ತು. ಜೊತೆಗೆ ನೀನಿದ್ದೇ ಇರೋ ವಿಷಯ ನಿನ್ನ ಟೀಮಿಂದ ನನಗೆ ಗೊತ್ತಾಯ್ತು. ಅದಕ್ಕೆ ಬಂದ್ಬಿಟ್ಟೆ. ಅಮ್ಮ, ನಿನ್ನ ತಪ್ಪಿಗೆ ಕ್ಷಮೆ ಕೊಡೋ ನಿನ್ನ ಅಣ್ಣನೇ ಇಲ್ಲ. ಥ್ಯಾಂಕ್ ಗಾಡ್ ನನಗೆ ಈ ಥರ ಅತ್ತೆ ಮಾವನ ಮನೆ ಇದೆ ಅಂತ ಈಗಲಾದರೂ ಗೊತ್ತಾಯ್ತಲ್ಲ. ಅದಕ್ಕೆ ಹೇಳೋದಮ್ಮ, ಬದುಕಿರ್ಬೇಕಾದ್ರೇ ಸಂಬಂಧಗಳಿಗೆ ಬೆಲೆ ಕೊಡಬೇಕು ಅಂತ. ನಾನು ಸಾಯೋಕ್ಕೂ ಮುಂಚೆ ನೀನಮ್ಮ ಅಂತ ಬೆಲೆ ಕೊಟ್ಟರೆ ಮುಂದೆ ನೀನು ಹೀಗೆ ಪಶ್ಚಾತ್ತಾಪ ಪಡಬೇಕಾಗಿಲ್ಲ ಅಲ್ವಾ? ಪ್ಲೀಸ್ ಏನೇನೋ ಮಾತನ್ಬೇಡ. ಹಿಂದೆ ಮಾಡಿದ ತಪ್ಪನ್ನ ಸರಿ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದು ತಪ್ಪ? ನೀನೇ ಹೇಳ್ದಾಗೆ ನಾನು ಮಾಡಿದ ತಪ್ಪನ್ನ ಸರಿ ಮಾಡಲಿಲ್ಲ ಅಂದರೆ ಅದಕ್ಕೆ ಪರಿಹಾರ ಏನು? ಹೊಣೆ ಯಾರು? ನೀನು ಹೀಗೆಲ್ಲ ಕೇಳಿದ್ರೆ ನನಗೇನು ಉತ್ತರ ಕೊಡಬೇಕು ಅಂತ ಗೊತ್ತಾಗೋದಿಲ್ಲ. ಆದರೆ ಇವ್ರ ಮನೇಲಿ ನಾವು ಜಾಸ್ತಿ ದಿನ ಇರೋದು ಚೆನ್ನಾಗಿರಲ್ಲ ಅನ್ಸುತ್ತೆ. ಇವ್ರ ಮನೆ ಅಂದರೆ ಆರಾಧನಾ, ಇದು ನನ್ನ ಮನೇನೂ ಹೌದು, ನನ್ನ ತವ್ರ ಮನೆ. ಈಗ ಇದು ನನ್ನ ತವರು ಅನ್ನೋ ಭಾವನೆ ಬಂದ್ಮೇಲೆ ನಾನು ಹೇಗೆ ಹೊರಗ್ನವಳಾಗಿ ಯೋಚನೆ ಮಾಡ್ಲಿ? ಈ ಭಾವನೆ ನಿನಗೆ ಈಗ ಬರ್ಬೇಕಾಗಿದ್ದಲ್ಲ, ಮಾವ ಇದ್ದಾಗ್ಲೇ ಬಂದಿದ್ರೆ ಚೆನ್ನಾಗಿರೋದು. ಅಲ್ಲ ಆರಾಧನಾ, ಊಟಕ್ಕೆಲ್ಲರೂ ಕಾಯ್ತಿರ್ತಾರೆ, ಬಾ ಹೋಗೋಣ. ಅನು, ನಿನಗೆ ಬದನೆಕಾಯಿ ಎಣ್ಣೆಗಾಯಿ ಅಂದ್ರೆ ತುಂಬ ಇಷ್ಟ ಅಲ್ವಾ? ಬೇಡ, ನಾನು ಆಮೇಲೆ ಹಾಕೋತೇನೆ. ಸರಿ, ಡೈರೆಕ್ಟಾಗಿ ಹೊಟ್ಟೆಗೆ ಖಾರ ಹೋಗೋದು ಬೇಡ, ಸ್ವಲ್ಪ ಸ್ವೀಟ್ ತಿನ್ನು. ಕ್ಯಾರೆಟ್ ಹಲ್ವಾ ಬಡಿಸ್ಲಾ? ಇಲ್ಲ ಬೇಡ ಬೇಡ, ಮಧ್ಯಾಹ್ನ ಅಮ್ಮ ಮಾಡಿದ ಜಾಮೂನು ಮತ್ತು ಪಾಯಸನ ತುಂಬ ತಿಂದ್ಬಿಟ್ಟಿದ್ದೀನಿ. ಹೌದಾ? ಹಾಗಾದ್ರೆ ಇದು ಮಾವಿನಕಾಯಿ ಉಪ್ಪಿನಕಾಯಿನ ಬೇಡ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಬೇಡ, ನಾನೀಗಷ್ಟೇ ಸಾಂಬಾರು ಹಾಕ್ಕೊಂಡಿದ್ದೀನಿ.